शुक्लाम्बरधरं विष्णुं शशिवर्णं चतुर्भुजं प्रसन्नोदरं ध्याये सर्वविघ्नोपशान्तये अगजाननपद्भार्कं गजाननमहर्निशमनेकदन्तभक्तानाम् एकदन्तमुपास्महे रामाय रामभद्राय रामचंद्राय वेदसे रघुनाथाय नाथाय सीताय पतये नमः। बोलो रामचंद्र महाराज की जय। बोलो रामचंद्र महाराज की जय। बोलो रामचंद्र महाराज की जय। ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾಕಾಲದ ಈ ವಿಶೇಷವಾಗಿರತಕ್ಕಂಥ ಗೋಧೂಳಿ ಲಗ್ನದ ವಿಶೇಷವಾದಂಥ ಅನುಷ್ಠಾನ ಇವತ್ತು ಹುಣ್ಣಿಮೆಯ ಅನುಷ್ಠಾನ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರ ನವರತ್ನ ಅಗ್ರಹಾರ ಸಾದಳ್ಳಿ ಇಲ್ಲಿ ನಡೀತಿರ್ತಕ್ಕಂಥ ಪ್ರತಿ ತಿಂಗಳ ಕಾರ್ಯಕ್ರಮದಲ್ಲಿ ಇವತ್ತು ಸಂಧ್ಯಾಕಾಲ ಪ್ರಾರಂಭ ಆಗಿದೆ. ಇವತ್ತಿನ ದಿವಸ ಸ್ವಾಮಿನ ಆನೆಯ ಮೇಲೆ ಮೆರವಣಿಗೆ ಮಾಡುವಂತಹದ್ದೊಂದು ಕಲ್ಪನೆ. ಇವತ್ತು ಗಜವಾಹನೋತ್ಸವವಾಗಿ ಮಾಡಿ ವಿಶೇಷವಾಗಿ ಇವತ್ತು ಗಜವಾಹನೋತ್ಸವ ಆಗಿದೆ. ಮುಂಬರ್ತಕ್ಕಂಥ ಹುಣ್ಣಿಮೆಯಂದು ಗರುಡವಾಹನದಲ್ಲೂ ಸಹಿತ ಶ್ರೀನಿವಾಸನ ಒಂದು ಪ್ರದಕ್ಷಿಣೆ ಮಾಡತಕ್ಕಂಥದ್ದು, ಶ್ರೀನಿವಾಸನ ಉತ್ಸವ ಮಾಡತಕ್ಕಂಥದ್ದು ಒಂದು ಕಲ್ಪನೆ ಇದೆ. ಪ್ರತಿ ಹುಣ್ಣಿಮೆಯ ಸಹಿತ ಸಾಂಬ ಸದಾಶಿವನಿಗೆ ತ್ರ್ಯಂಬಕೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಮಹಾ ಸುದರ್ಶನ ಮಂತ್ರದಿಂದ ಸುದರ್ಶನ ಮಹಾಮಂತ್ರ ಹೋಮ ಎಲ್ಲವೂ ಸಹಿತ ವಿಶೇಷವಾಗಿ ನಡೀತಕ್ಕಂಥದ್ದು ನಮ್ಮ ಈ ಆಶ್ರಮದಲ್ಲಿ. ಶುಭ ಸಂಧ್ಯಾಕಾಲದ ಈ ಅನುಷ್ಠಾನಕ್ಕಾಗಿ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಭಕ್ತ ಮಹಾಶಯರಿದ್ದಾರೆ, ಹಾಗೆ ಭಗವದ್ ಭಕ್ತರಿದ್ದಾರೆ. ಧರ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷವಾಗಿ ನಡೀತಕ್ಕಂಥ ಪ್ರತಿ ಹುಣ್ಣಿಮೆಯ ಕಾಯಕದಲ್ಲಿ ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಇವತ್ತು ಮಹಾಗಣಪತಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಕ ಶಕ್ತಿ ದೇವತೆಯ ಉಪಾಸನೆ ಜೊತೆಗೆ ಪ್ರತಿ ಮಾಸದಂತೆ ಶ್ರೀನಿವಾಸನ ಉತ್ಸವ ಸಹಿತ ಇವತ್ತು ನಡೀತಾ ಇದೆ. ಶ್ರೀನಿವಾಸನ ಉತ್ಸವ ಆದ ನಂತರ ತ್ರಯಂಬಕೇಶ್ವರನ ಅಂದ್ರೆ ಮಹಾರುದ್ರ ಹವನ, ಹಾಗೆ ಸುದರ್ಶನ ಹವನ, ಹಾಗೆ ಇವತ್ತು ಪ್ರತ್ಯೇಕವಾಗಿ ಆರ್ಥಿಕ ಸಂಕಷ್ಟಗಳಿಂದ ಸಮಸ್ಯೆಗಳು ಹೊತ್ತಿರತಕ್ಕಂಥವರಿಗೆ ಸಂಕಷ್ಟದಿಂದ ಮುಕ್ತರಾಗ್ಲಿಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅನುಷ್ಠಾನದಲ್ಲಿ ಇವತ್ತು ಸಂಜೆ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿ ಇರ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ಲಿಕ್ಕೋಸ್ಕರ ಒಂದು ತಂತ್ರಸಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ ಔಡಲ ಎಲೆ, ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಔಡಲ ಜೊತೆಗೆ ವಿಳೆದೆಲೆ. ಅದಕ್ಕೆ ಉಳಿದಂತಹ ಸಾಮಗ್ರಿಗಳೇನು ನಾನು ನಂತರ ತಿಳಿಸ್ಕೊಡ್ತೇನೆ. ಮೊದಲು ಶ್ರೀನಿವಾಸನಿಗೆ ನಡೆಸುವಂತಹ ಒಂದು ಮಹಾಮಂಗಳಾರತಿ ನಡೆಸಿ ಸ್ವಾಮಿಯ ಉತ್ಸವವನ್ನ ಪ್ರಾರಂಭ ಮಾಡೋಣ. ಗೋವಿಂದ ಗೋವಿಂದ ಇವತ್ತು ನಮ್ಮ ಆಶ್ರಮದಲ್ಲಿ ಶುಭ ಸಂಧ್ಯಾಕಾಲ ಸ್ವಾಮಿಯ ಉತ್ಸವ ನಡೀತಾ ಇದೆ. ಇದೇ ಉತ್ಸವ ಸನ್ನಿವೇಶದಲ್ಲಿ ಮತ್ತೊಂದು ವಿಶೇಷತೆಯನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನ, ಅಲ್ಲಿ ಒಂದು ಆಲಯವನ್ನ, ಭವ್ಯವಾದಂತಹ ಆಲಯ ಕಟ್ಟಬೇಕು ಅಂತ ಸಮಸ್ತ ಹಿಂದೂ ಬಾಂಧವರಲ್ಲೂ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪ ಇದೆ. ಕಳೆದ 500 ವರ್ಷಗಳಿಂದ ಸಾಕಷ್ಟು ಪ್ರಯತ್ನ ಆಯಿತು, ಸಾಕಷ್ಟು ಜನದ ಬಲಿದಾನ ಆಯಿತು. ಆದರೆ ಯಾರಿಗೂ ಸಿಗದಂತಹ ಒಂದು ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅಂದ್ರೆ ಅದು ಸಂತೋಷದ ವಿಚಾರ. ಹಾಗಾಗಿ ಅಯೋಧ್ಯ ಶ್ರೀರಾಮಚಂದ್ರನ ಆಲಯ ಕಟ್ಟಲಿಕ್ಕಾಗಿ ಪ್ರತಿಯೊಬ್ಬ ಹಿಂದೂ ಬಾಂಧವರು ಸಹಿತ ನಿಮ್ಮ ಶಕ್ತಿಯಾನುಸಾರ, ಇಲ್ಲಿ ಬರೀ ಹಿಂದೂಗಳಷ್ಟೇ ಅಲ್ಲ, ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಪ್ರತಿಯೊಬ್ಬರು ಮುಂದೆ ಬಂದಿದ್ದಾರೆ ರಾಮ ಮಂದಿರವನ್ನು ಕಟ್ಟಲಿಕ್ಕಾಗಿ. ಅದಕ್ಕಾಗಿ ಅವರವರ ಶಕ್ತಿಯಾನುಸಾರ 10 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, 1000 ಆಗಿರ್ಬೋದು, ಅಥವಾ ನಿಮ್ಮ ಶಕ್ತಿಯಾನುಸಾರ, ಅಲ್ಲಿಗೆ ನೀವು ಇಷ್ಟೇ ಕೊಡಬೇಕು ಎಂಬತಕ್ಕಂಥದ್ದಲ್ಲ, ಅಥವಾ ನೀವು ಹೀಗೆ ಕೊಡಿ ಅಂತಲೂ ಅಲ್ಲ. ನಿಮಗೆ ಏನ್ ಶಕ್ತಿ ಇದೆಯೋ ಅದನ್ನ ರಾಮರಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಸಮರ್ಪಣಾ ಮನೋಭಾವದಿಂದ ಶ್ರೀರಾಮ ಸೇವಾ ಟ್ರಸ್ಟಿಗೆ ಸಮರ್ಪಣೆ ಮಾಡತಕ್ಕಂಥದ್ದು, ವಿಶೇಷವಾಗಿ ರಾಮ ಮಂದಿರವನ್ನು ಕಟ್ಟುವಂತಹ ಕಾಯಕಕ್ಕೆ ಮುಂದಾಗುವಂತಹದ್ದು ನಮ್ಮೆಲ್ಲರ ಸಿದ್ಧ ಹಕ್ಕು ಅಂದ್ರೂ ಅದು ತಪ್ಪಾಗುವುದಿಲ್ಲ. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ
ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ. ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ. ಮತ್ಸ್ಯಾವತಾರದೊಳಾಡಿದನೆ ಮಂದರಾಚಲ ಬೆನ್ನೊಳು ತಾಳಿದನೆ. ಮತ್ಸ್ಯಾವತಾರದೊಳಾಡಿದನೆ ಮಂದರಾಚಲ ಬೆನ್ನೊಳು ತಾಳಿದನೆ. ಅಚ್ಚ ಸುಕರನಾಗಿ ಬಾಳಿದನೆ, ಅಚ್ಚ ಸುಕರನಾಗಿ ಬಾಳಿದನೆ. ಮದ ಹೆಚ್ಚೆ ಹಿರಣ್ಯಕನ ಸೀಳಿದನೆ, ಮದ ಹೆಚ್ಚೆ ಹಿರಣ್ಯಕನ ಸೀಳಿದನೆ. ಗೋವಿಂದ ಹರಿ ಗೋವಿಂದ. ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರ ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರ ಸಾದಹಳ್ಳಿ ಗೇಟಲ್ಲಿ ನಾವಿದ್ದೇವೆ. ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಪ್ರತಿ ಕಾಲದ ಅಂದರೆ ಪ್ರತಿ ಹುಣ್ಣಿಮೆ ಎಂದು ನಡೆಯುವಂತಹ ಕೈಂಕರ್ಯ ಇವತ್ತು ತಾವು ದರ್ಶನ ಮಾಡ್ತಾ ಇದ್ದೀರಿ. ಈ ಹುಣ್ಣಿಮೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಕಾರಣ ಗುರುವಾರ ಹುಣ್ಣಿಮೆ ಬಂದಿರತಕ್ಕಂಥದ್ದು ಒಂದು ವಿಶೇಷ, ಆದರೆ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ. ಜೊತೆಗೆ ಬನದ ಹುಣ್ಣಿಮೆ ತಾಯಿ ಬನಶಂಕರಿಯ ಬ್ರಹ್ಮರಥೋತ್ಸವ ಇರತಕ್ಕಂತಹ ಕಾಲ. ಬಾದಾಮಿಯಿಂದ ಬೆಂಗಳೂರಿನತ್ತ ತಾಯಿ ಬನಶಂಕರಿ ಬಂದಿದ್ದಾಳೆ. ಬಂದು ಸಾಕಷ್ಟು ಜನ ಭಕ್ತರನ್ನ ಇವತ್ತು ಹರಿಸ್ತಾ ಇದ್ದಾಳೆ. ಆ ತಾಯಿಯ ಆಶೀರ್ವಾದದಿಂದ ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾದಂತಹ ಬ್ರಹ್ಮರಥೋತ್ಸವ ಇವತ್ತು ನಡೆದಿದೆ. ಹಾಗೆ ನಮ್ಮ ಆಶ್ರಮದಲ್ಲೂ ಸಹಿತ ಇವತ್ತು ಗಜವಾಹನೋತ್ಸವನ್ನ ತಾವು ದರ್ಶನ ಮಾಡಿದ್ರಿ. ಆನೆ ಮೇಲೆ ಶ್ರೀನಿವಾಸನ ಕೂಡಿಸಿ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಉತ್ಸವವನ್ನ ತಾವೆಲ್ಲರೂ ಕಣ್ತುಂಬಿಸ್ಕೊಂಡಿದ್ದೀರಿ. ಹಾಗೆ ಇವತ್ತಿನ ಈ ಕಾಯಕ ಬಹಳ ಅದ್ಭುತವಾಗಿದೆ, ಸಾಕಷ್ಟು ಜನ ಭಕ್ತರನ್ನ ಒಳಗೊಂಡಿದೆ. ಹಾಗೆ ಸದಾಕಾಲ ಕನ್ನಡ ಪರ ಹೋರಾಟಗಾರರು ನನ್ನ ಜೊತೆ ಇದ್ದಾರೆ. ಯಾವುದೇ ಕಾಯಕವಾದರೂ ನಾವು ನಿಮ್ಮೊಂದಿಗಿದ್ದೇವೆ ಅಂತ ಹೇಳುವಂತಹ ಒಂದು ಕಾಯಕ ಕನ್ನಡ ಪರ ಸಂಘಟನೆಗಳಲ್ಲಿದೆ. ಆ ಕನ್ನಡ ಪರ ಸಂಘಟನೆಗಳಲ್ಲಿ ಇವತ್ತು ಪ್ರಮುಖವಾಗಿ ನನ್ನೊಂದಿಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ನಾಗೇನಹಳ್ಳಿ ಕೃಷ್ಣಮೂರ್ತಿ ಅವರು ಮತ್ತು ಅವರ ಪರಿವಾರ ಅಂದ್ರೆ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಸಾಕಷ್ಟು ಜನ ಇವತ್ತಿನ ಈ ಧರ್ಮ ಕಾರ್ಯಕ್ಕೆ ಅಂದ್ರೆ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಈ ಕಾಯಕಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ದೇವಸ್ಥಾನದ ಅಂದ್ರೆ ಈ ಒಂದು ಆಶ್ರಮದ ಸಮಸ್ತ ಭಕ್ತರು, ಸಾಕಷ್ಟು ಜನ ವೀಕ್ಷಕ ಬಂಧುಗಳು, ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ಬೆಳಿಗ್ಗೆನೂ ತಿಳಿಸಿದ್ದೇನೆ, ಕಳೆದ ಒಂದೆರಡು ದಿನಗಳಿಂದಲೂ ತಿಳಿಸಿದ್ದೇನೆ. ಆದರೆ ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇರೋದ್ರಿಂದ ಇನ್ನೂ ಪ್ರತಿಯೊಬ್ಬರು ಸಹಿತ ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ. ಈ ನಗೋ ಈಗೋ ಅಂದ್ರೆ ಇನ್ನು ಸ್ವಲ್ಪ ದಿವಸ ಕಳೆದ್ರೆ ಬಹುಶಃ ಈ ಕೋವಿಡ್ಗೊಂದು ವಿರಾಮ ಬರಬಹುದು. ಈಗಾಗಲೇ ಔಷಧಿ ಬಂದಾಯಿತು, ಪ್ರತಿಯೊಬ್ಬರ ಆರೋಗ್ಯವೂ ಸಹಿತ ಸುಧಾರಣೆ ಆಗಿದ್ದಾಯಿತು. ಆದರೆ ಭಗವಂತನ ಸೇವೆ ಬೇಕು. ಅದರಲ್ಲೂ ಈ ಹುಣ್ಣಿಮೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಈ ಹುಣ್ಣಿಮೆಯಂದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ತಂತ್ರಸಾರ ಔಡಲ ಎಲೆಯಿಂದ ನಡೆಯುವಂತಹದ್ದು, ಅಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ಅಭಿವೃದ್ಧಿಪಡಿಸಿಕೊಳ್ತಕ್ಕಂಥದ್ದು. ಕಳೆದ ಈ ಕೋವಿಡ್ ಕಾಲದಲ್ಲಿ ಎಲ್ಲರೂ ಸಹಿತ ಕೈಕಟ್ಟಿ ಕೂರುವಂತಹದ್ದಾಯಿತು. ಯಾರೊಬ್ಬರ ಜೀವನ ಸಹಿತ ನೆಮ್ಮದಿಯುತವಾಗಿಲ್ಲ, ಹಣಕಾಸಿನಲ್ಲಿ ಸಂಕಷ್ಟಗಳು ಎದುರಾಗ್ತಾ ಇದೆ, ಕುಟುಂಬದಲ್ಲಿ ಪರಿವಾರದಲ್ಲಿ ಒಂದು ಸುಖ ಶಾಂತಿ ಕಾಣದಂತ ರೀತಿಯಾಗಿದೆ, ವ್ಯವಹಾರಗಳೆಲ್ಲವೂ ಸಹಿತ ಕೈಕಟ್ಟಿದೆ. ಅಂತಹ ಪರಿಸ್ಥಿತಿಗೆ ಒಂದು ಸೂಕ್ತವಾದಂತಹ ಕಾಲ ಬೇಕು. ಅದಕ್ಕಾಗಿ ಇವತ್ತು ಸರ್ವರ ವಾಸ್ತುಗೃಹದಲ್ಲೂ ಸಹಿತ ಅಂದ್ರೆ ಎಲ್ಲರ ವಾಸ್ತುಗೃಹದಲ್ಲಿರ್ತಕ್ಕಂತಹ ಒಂದು ದೋಷ ಪರಿಹಾರ ಆಗಬೇಕು. ವಾಸ್ತುಗೃಹದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸಬೇಕು. ಆ ಲಕ್ಷ್ಮಿ ಆಕರ್ಷಣೆಗೋಸ್ಕರ ಲಕ್ಷ್ಮೀನಾರಾಯಣನ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಯಾಕೆಂದ್ರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ಈ ಅನುಷ್ಠಾನ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನ ನನ್ನ ಆಶ್ರಮದಲ್ಲಿರ್ತಕ್ಕಂತಹ ಗೋವಿಗೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ, ಜೊತೆಗೆ ಗಜವಾಹನದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣುವಿನ ಉತ್ಸವ ಆಯಿತು.
ಚಂದ್ರನಿಗೆ ವಿಶೇಷವಾದ ಪೂಜೆ ಆಯಿತು. ಈಗ ತಾವು ನೋಡ್ತಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಒಂದು ವಿಶೇಷತೆ ಇದೆ. ಇವತ್ತು ನಡೆಯುವಂತಹ ಈ ತಂತ್ರಸಾರ ಔಡಲ ಎಲೆ ಅಥವಾ ಅರಳೆ ಎಲೆ ಅಥವಾ ಅರಳಿ ಎಲೆ ಅಂತಲೂ ಹೇಳ್ತಾರೆ. ಅಂದರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ತರಹ ಇದೆ. ಆದರೆ ಎಲೆಯನ್ನೇ ನೀವು ನೋಡಿದಾಗ ಬಹುಶಃ ಈ ಎಲೆಗೆ ನಾನು ಹೆಸರಿಡಬೇಕಾದ್ದಿಲ್ಲ, ಈ ಎಲೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಇದು ಬೆಳೆ ಹಾಕಬೇಕಾದ್ದಿಲ್ಲ, ಪ್ರತಿಯೊಂದು ಭಾಗಗಳಲ್ಲೂ ಇದೆ. ರೈತ ಬಾಂಧವರಿಗಂತೂ ಇದು ಬಹಳ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಇದರಿಂದ ಬರ್ತಕ್ಕಂತಹ ಕೀಟಗಳಿದೆಯಲ್ಲ, ಬಹುಶಃ ಈ ಕಂಬಳಿ ಹುಳ ಅಂತ ಹೇಳ್ತಾರೆ. ಕಂಬಳಿ ಹುಳ ಈ ಅರಳೆ ಎಲೆ ಎಲ್ಲಿದೆಯೋ, ಇದರ ಗಿಡ ಎಲ್ಲಿದೆಯೋ ಅಲ್ಲಿ ಕಂಬಳಿ ಹುಳ ಜಾಸ್ತಿ. ಕಂಬಳಿ ಹುಳ ನೋಡಿದ್ರೆ ಯಾರು ಭಯ ಇಲ್ಲ, ಎಲ್ಲರಿಗೂ ಭಯವೇ. ಒಮ್ಮೆ ಕಂಬಳಿ ಹುಳ ಮೈ ಮುಟ್ಟಿದ್ರೆ ಸತತ 4 ಗಂಟೆಗಳ ಕಾಲ ಮೈ ಕೆರೆತ ಶುರುವಾಗುತ್ತೆ. ಆದರೆ ಈ ಎಲೆಯಲ್ಲಿ ಒಂದು ಸ್ವಾರಸ್ಯಕರವಾದಂತಹ ವಿಚಾರ ಇದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಹೊಟ್ಟೆಗೆ ತೊಗೊಳಕಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಹೇಗೆ? ದೇಹದ ಮೇಲ್ಭಾಗದಲ್ಲಿ ಬರ್ತಕ್ಕಂತಹ ನೋವುಗಳಿಗೆ ಒಂದು ಸೂಕ್ತ ಪರಿಹಾರ ಇದರಲ್ಲಿದೆ. ನೋವುಗಳಿಗೆ ಪರಿಹಾರ ಇದೆ. ಮೊಣಕಾಲು ಚಿಪ್ಪಾಗಲಿ ಅಥವಾ ಹೃದಯ ಮಧ್ಯಭಾಗ ಆಗಲಿ ಅಥವಾ ಬೆನ್ನಿನ ಭಾಗ ಆಗಲಿ ಅಥವಾ ನಮ್ಮ ಕೂತ್ಕೊಳ್ತಕ್ಕಂಥ ಆಸನದ ಭಾಗ ಆಗಲಿ, ಇಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಬಹುದು. ಅದರಲ್ಲೂ ಮುಖ್ಯವಾಗಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಮೊಣಕಾಲು ಚಿಪ್ಪುಗಳಲ್ಲಿ ಬರ್ತಕ್ಕಂಥ ಅಂದರೆ ಈ ಮೊಣಕಾಲು 10 ಹೆಜ್ಜೆ ನಡಿಲಿಕ್ಕೆ ಆಗದಿರತಕ್ಕಂಥದ್ದು, ಇಂತಹ ಸಮಸ್ಯೆಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇರಲಿ, ಇದರ ಪ್ರಯೋಗವನ್ನ ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಆರ್ಥಿಕ ಸಂಕಷ್ಟ ಇದೆ. ಅಂದ್ರೆ ಬೆಳಗಿನಿಂದ ಸಂಜೆವರೆಗೂ ಸಾಕಷ್ಟು ದುಡಿದ್ರೂ ಸಹಿತ ನೆಮ್ಮದಿ ಕಾಣದಂತ ರೀತಿ ಇದೆ, ಹಣಕಾಸು ಕೈ ಸೇರದಂತ ರೀತಿ ಇದೆ. ಇಂತಹ ಪರಿಸ್ಥಿತಿಗೆ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ಅನುಷ್ಠಾನವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆಂದ್ರೆ ಮಹರ್ಷಿ ಮಂದಿರಕ್ಕೂ ಸಹಿತ ಇವತ್ತು ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳು ಬಂದಿದ್ದಾರೆ. ಅಷ್ಟೇ ಅಲ್ದಿರ ಇವತ್ತು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಸಾಕಷ್ಟು ಜನ ಇಲ್ಲಿಗೆ ಆಗಮಿಸಿದ್ದಾರೆ. ಇವರೆಲ್ಲರೂ ಒಂದೇ ಉದ್ದೇಶ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಕನ್ನಡ, ನುಡಿ, ಜಲ ಎಲ್ಲಕ್ಕೂ ಸಹಿತ ನಾವು ಮುಂದು ಎಂಬತಕ್ಕಂತಹ ಒಂದು ನುಡಿಯಲ್ಲಿದ್ದಾರೆ. ಹಾಗಾಗಿ ನನ್ನ ಆಶ್ರಮದ ವತಿಯಿಂದ ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನನ್ನ ಆಶ್ರಮದಲ್ಲಿ ಪ್ರತಿ ತಿಂಗಳು ನಡೀತಕ್ಕಂಥ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಅಂತಹ ವಿಶೇಷತೆಯಲ್ಲಿ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಒಂದು ಸೂಕ್ತ ಪರಿಹಾರವನ್ನ ನಾನು ತಿಳಿಸ್ತಾ ಇದ್ದೇನೆ. ಈ ತಂತ್ರಸಾರದಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಔಡಲ ಎಲೆ, 8 ವಿಳೆದೆಲೆ, ಹಾಗೆ 8 ಬಟ್ಲಡಿಕೆ, 8 ಅರಿಶಿಣದ ಕೊಂಬು, ಜೊತೆಗೆ ಪ್ರಧಾನವಾಗಿ ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟು ಉದ್ದೇಶ ಏನಪ್ಪಾ ಅಂದ್ರೆ, ಯಾವುದೇ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೂ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಭೂಮಿಯಲ್ಲಾಗಲಿ ಅಥವಾ ರಾಶಿ ನಕ್ಷತ್ರಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಒಂದು ತಂತ್ರಸಾರಕ್ಕೆ ಬೇಕಾದಂತಹ ಒಂದು ರಂಗವಲ್ಲಿ ಆಗಲಿ ಅಥವಾ ಒಂದು ನಕ್ಷತ್ರವನ್ನಾಗಲಿ ಬರಿಬೇಕು. ಬರೆದು ಆ ನಕ್ಷತ್ರದ ಮೇಲ್ಭಾಗದಲ್ಲಿ ನಡೆಸುವಂತಹ ಈ ತಂತ್ರ ಇದೆಯಲ್ಲ, ಅದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಅದರಲ್ಲೂ ಈ ತಂತ್ರಸಾರ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿಯಾಗಿರ್ತಕ್ಕಂಥದ್ರಿಂದ ಲಕ್ಷ್ಮಿಯ ಚಕ್ರವನ್ನು ಹಾಕ್ತಕ್ಕಂಥದ್ದು ಅಥವಾ 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೀತಕ್ಕಂಥದ್ದು. 6 ರೇಖೆ ಇರ್ತಕ್ಕಂಥ ನಕ್ಷತ್ರದ ಕೊನೆಯ ಭಾಗದಲ್ಲಿರ್ತಕ್ಕಂಥ ಆ ರೇಖೆಗಳನ್ನ ಒಂದು ಮಾಡತಕ್ಕಂಥದ್ದು, ಅದು ಪದ್ಮಾಕಾರವಾಗಿರ್ತಕ್ಕಂಥದ್ದು. ತಾವು ನೋಡುವ ಹಾಗೆ ಒಂದು ನಕ್ಷತ್ರದ ಮೇಲ್ಭಾಗದಲ್ಲಿ ಪದ್ಮಾಕಾರವಾಗಿರ್ತಕ್ಕಂತಹ ಒಂದು ರೇಖೆಗಳನ್ನು ಇಲ್ಲಿ ರಚನೆ ಮಾಡಿದ್ದೇವೆ. ಹಾಗೆ ಯಾವುದೇ ತಂತ್ರದಲ್ಲಿ ಯಾವುದೇ ಒಂದು ರಂಗವಲ್ಲಿನ ಹಾಕಿದ್ರೂ ಅದಕ್ಕೆ 4 ಮೂಲೆಗಳಲ್ಲೂ 2 ಗೆರೆಗಳನ್ನು ಹಾಕಿದಾಗ ಅದಕ್ಕೊಂದು ಬಂಧನ ಅಥವಾ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆ ಬರುತ್ತೆ. ಇದು ಸಂಪೂರ್ಣವಾಗಿ ತಾಯಿ ಮಹಾಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕಂಥದ್ದು, ಲಕ್ಷ್ಮಿಯ ಚಕ್ರ ಅಂತಲೂ ಹೇಳ್ತಾರೆ. ಅದಕ್ಕಾಗಿ ಇದು ಲಕ್ಷ್ಮೀ ಚಕ್ರನೂ ಹೌದು, ಗಣಪತಿ ಚಕ್ರವೂ ಹೌದು. ಈ ಗಣಪತಿಯ ಚಕ್ರ ಅಥವಾ ತಾಯಿ ಮಹಾಲಕ್ಷ್ಮಿಯ ಈ ಚಕ್ರದಲ್ಲಿ 2 ಗರಿಕೆಯನ್ನ ಮಧ್ಯಭಾಗದಲ್ಲಿ ಇಡ್ತಕ್ಕಂಥದ್ದು. ಎಲ್ಲವೂ ನಮ್ಮ ಆಶ್ರಮದ ಸುತ್ತಮುತ್ತ ಇರತಕ್ಕಂತಹ ವನಸಿರಿಗಳೇ. ಇದಕ್ಕಾಗಿ ದೂರ ಬಾರ ಆಚೆ ಓಡಾಡಬೇಕಾದ್ದಿಲ್ಲ. ವನಸಿರಿಗಳನ್ನ ನಾವು ಈ ಪ್ರಾಂತ್ಯದಲ್ಲಿ ಮೊದಲಾಗಿ ಆನಂದ್ ಗುರುಜಿಯವರು ನಮಗೆ ತಿಳಿಸುವಂತಹ ಯಾವುದೇ ತಂತ್ರಸಾರವಾದರೂ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ವನಸಿರಿಗಳನ್ನಷ್ಟೇ ತಿಳಿಸುವಂತಹದ್ದು ಹಿಂದಿನಿಂದ ಬೆಳೆದು ಬಂದಿರತಕ್ಕಂಥ ಪದ್ಧತಿ. ಈ ತಂತ್ರಗಳಲ್ಲಿ ನೀವು ಖರ್ಚು ಜಾಸ್ತಿ ಮಾಡಬೇಕಾದ್ದಿಲ್ಲ, ಅಥವಾ ಅಂಗಡಿಗೆ ಹೋಗಿ ತರಬೇಕಾದ್ದಿಲ್ಲ, ಅಥವಾ ಸಾಲ ಮಾಡಬೇಕಾದ್ದಿಲ್ಲ, ಇನ್ನೊಬ್ಬರ ಹತ್ರ ಕೈ ಅಡ್ಡಬೇಕಾದ್ದಿಲ್ಲ. ಈ ತಂತ್ರವನ್ನು ಮಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಕ್ಕಂಥದ್ರಲ್ಲಿ ಆನಂದ್ ಗುರುಜಿಯವರು ಹೇಳುವಂಥ ತಂತ್ರಗಳು ಇಲ್ಲಿವರೆಗೂ ಪ್ರಖ್ಯಾತಿ ಇರತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಸಹಿತ ಇಷ್ಟವಾಗಿರ್ತಕ್ಕಂಥದ್ದು, ತಂತ್ರಗಳನ್ನು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥದ್ದು. ಅಂತಹದ್ರಲ್ಲಿ ಇವತ್ತಿನ ಈ ತಂತ್ರಸಾರ ಶೀಘ್ರವಾಗಿ ಫಲವನ್ನು ಕೊಡಲಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಲಕ್ಷ್ಮೀನಾರಾಯಣಾಭ್ಯ ನಮಃ. ವಾಣಿ ವಿಶ್ವನಾಥಾಭ್ಯ ನಮಃ. ಈ ತಂತ್ರವನ್ನು ಆಚರಿಸಬೇಕಾದ್ರೆ ಒಮ್ಮೆ ತಾವು ಆಸನಿತರಾದರೆ ಪುನಃ ಮಧ್ಯೆ ಎದ್ದೇಳಬಾರದು. ನಾನು ತಂತ್ರವನ್ನು ಮಾಡುವಂತಹ ವಿಧಿವಿಧಾನವನ್ನು ಹೇಳುವಾಗ
ಕೆಲವಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಮಾತಾಡ್ತಾ ಹೋಗ್ತೀನಿ. ಆದರೆ ತಾವು ಮಾತಾಡೋದಕ್ಕಿನ್ನ ಮೌನವಾಗಿದ್ದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಮಾಡುವಂತಹ ಈ ತಂತ್ರಸಾರ ಶೀಘ್ರವಾಗಿ ಫಲವನ್ನು ಕೊಡು ತಾಯಿ ಅಂತ ಹೇಳಿ ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ ಈ ಪ್ರಕಾರವಾಗಿ ಓಂ ಐಂ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ತಾ ಈ ತಂತ್ರಸಾರವನ್ನು ಮಾಡಬೇಕು. ಮೊದಲು ಚಕ್ರ ಬರಿತಕ್ಕಂತಹದ್ದು, ನಂತರ ಔಡಲ ಎಲೆ ಇಡ್ತಕ್ಕಂಥದ್ದು, ನಂತರ 8 ವಿಳೆದೆಲೆಗಳನ್ನು ಇಡ್ತಕ್ಕಂಥದ್ದು. 8 ವಿಳೆದೆಲೆಗಳಲ್ಲಿ ಒಂದೊಂದು ಎಲೆಯಲ್ಲಿ ಒಂದೊಂದು ಅರಿಶಿಣ ಕೊಂಬನ್ನು ಇಡ್ತಕ್ಕಂಥದ್ದು. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಅರಿಶಿಣ ಕೊಂಬಾದ ನಂತರ ಇನ್ನು ಒಂದೊಂದು ಬಟ್ಲಡಿಕೆ, ಇಲ್ಲಿ ಒಂದು ಬಟ್ಲಡಿಕೆ, ಒಂದು ಅರಿಶಿಣ ಕೊಂಬು, ಒಂದು ವಿಳೆದೆಲೆ ಇಷ್ಟೇ ಇಡ್ತಕ್ಕಂಥದ್ದು. ಇದರ ತಂತ್ರವೇ ಬೇರೆ. ಇದು ಪಕ್ವವಾಗಿ ಅಥರ್ವಣದಲ್ಲಿರ್ತಕ್ಕಂಥದ್ದು. ಈ ತಂತ್ರಸಾರದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇರ್ತಕ್ಕಂತಹ ಎಲೆಗಳ ಮಧ್ಯದಲ್ಲಿ ತಾವು ಹೊಡೆದಾಗೆ ಒಂದು ವಿಳೆದೆಲೆ, ಅರಿಶಿಣ ಕೊಂಬು, ಅಡಿಕೆಯಲ್ಲಿ ನಿಂತ್ಕೊಂತು. ಆದರೆ ಮಧ್ಯದಲ್ಲಿ ಮಾತ್ರ ಹಾಗೇ ಇದೆ. ಇದರಲ್ಲಿ ಇಡುವಂತಹ ಪದಾರ್ಥ ಆದರೂ ಏನು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ತಿಳ್ಕೊಳ್ಳುವಂತಹದ್ದು. ಇಲ್ಲಿ ಒಂದು ನಿಂಬೆಹಣ್ಣಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಅರಿಶಿಣದಿಂದ ಕಲಿಸಿರ್ತಕ್ಕಂಥ ಉಂಡೆ, ಅಂದರೆ ಅರಿಶಿಣ ನೀರು ಮಿಶ್ರಿತವಾದರೆ, ಅರಿಶಿಣ ನೀರು ಶುದ್ಧ ಜಲ ಮಿಶ್ರಿತವಾದರೆ ಅರಿಶಿಣದ ಉಂಡೆ ಆಗುತ್ತೆ. ಆ ಅರಿಶಿಣದ ಉಂಡೆಯನ್ನು ಮಧ್ಯದಲ್ಲಿಡ್ತಕ್ಕಂಥದ್ದು. ಮಧ್ಯದಲ್ಲಿಟ್ಟಂಥ ಅರಿಶಿಣದ ಉಂಡೆಯನ್ನು 16 ದಿನಗಳ ಕಾಲ, 16 ದಿನ ಪ್ರತಿನಿತ್ಯ ಇದೇ ಅರಿಶಿಣದ ಉಂಡೆಯಿಂದ ಸ್ವಲ್ಪ ಮಟ್ಟಿಗೆ ನೀರಲ್ಲಿ ಮಿಶ್ರಣ ಮಾಡಿ ಮನೆ ಸುತ್ತ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಮನೆ ಸುತ್ತ ಪ್ರೋಕ್ಷಣೆ ಮಾಡತಕ್ಕಂಥದ್ದು ಅರಿಶಿಣದ ಉಂಡೆಯಿಂದ. ಆದರೆ ಇಲ್ಲಿ ಪ್ರತಿಯೊಂದು ಇಟ್ಟಿರ್ತಕ್ಕಂಥ 8 ಭಾಗದ 8 ಎಲೆಗಳನ್ನು ಅದನ್ನು ಯಂತ್ರದ ಆಕಾರದಲ್ಲಿ ಸುತ್ತಿ ನಿಮ್ಮ ಮನೆಯ 8 ದಿಕ್ಕುಗಳಿಗೆ ಕಟ್ಟತಕ್ಕಂಥದ್ದು. ಇದು ಕಟ್ಟುವಂತಹದ್ದು ಸಹಿತ ಇದು ಬರೀ 16 ದಿವಸಗಳು ಮಾತ್ರ. 16 ದಿವಸ ಆದ ನಂತರ ಆ ಎಲೆಗಳನ್ನು ಒಳಗಿರ್ತಕ್ಕಂಥ ಅರಿಶಿಣ ಕೊಂಬು, ಅಡಿಕೆ ಮತ್ತು ವಿಳೆದೆಲೆ ಸಂಪೂರ್ಣವಾಗಿ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥ ಜಲದಲ್ಲಿ ವಿಸರ್ಜನೆ ಮಾಡಬೇಕು. ಇದು 16 ದಿನಗಳಿಗೆ ಮಾತ್ರ ತಂತ್ರಸಾರ ಇರ್ತಕ್ಕಂಥದ್ದು. 16 ದಿನಗಳ ಮಾತ್ರ ನಿಮ್ಮ ವಾಸ್ತುಗೃಹದಲ್ಲಿ ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇದೇ ಒಂದು ಯಂತ್ರಕ್ಕೆ ಬೇಕಾಗಿರ್ತಕ್ಕಂತಹ ದಾರದ ಉಂಡೆ ಇಲ್ಲಿ ಸಿದ್ಧಿಯಾಗಿದೆ. ಹಾಗೆ ಈಗ ಅನುಷ್ಠಾನವನ್ನು ಪ್ರಾರಂಭ ಮಾಡುವಂಥ ಕಾಲ. ಆದರೆ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಇದರ ಸುತ್ತಲೂ ದೀಪವನ್ನು ಅಂಟಿಸಬೇಕು. ಅಂದರೆ ಒಂದೊಂದು ಎಲೆಗೆ ಒಂದೊಂದು ಪ್ರತ್ಯೇಕವಾದಂತಹ ದೀಪ ಅಂತ ಹೇಳ್ತಾರೆ. ಇದಕ್ಕೆ ನೈವೇದ್ಯ ಜೇನುತುಪ್ಪ ಆಗಲಿ, ಬೆಲ್ಲದ ನೀರಾಗಲಿ, ಅಥವಾ ಕಲ್ಲು ಸಕ್ಕರೆ ಆಗಲಿ, ಅಥವಾ ವಿಶೇಷವಾಗಿರ್ತಕ್ಕಂಥ ಗುಡಾನ್ನ. ಗುಡಾನ್ನ ಅಂದರೆ ಪೊಂಗಲ್ ಅಂತ ಹೇಳ್ತಾರೆ. ಗುಡಾನ್ನ, ಪೊಂಗಲ್ಲು, ಹೆಸರುಬೇಳೆ, ಬೆಲ್ಲ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಇದೆಲ್ಲವನ್ನು ಮಿಶ್ರಿತ ಮಾಡಿ ಮಾಡುವಂಥದ್ದು ಪೊಂಗಲ್. ಆದರೆ ಇದನ್ನು ಮಾಡಲಿಕ್ಕೆ ನಮಗೆ ಕಷ್ಟ ಆದರೆ ಜೇನುತುಪ್ಪ ಅಥವಾ ಸಕ್ಕರೆ ನೀರು ಅಥವಾ ಬೆಲ್ಲದ ನೀರು ಅಥವಾ ವಿಶೇಷವಾಗಿರ್ತಕ್ಕಂಥ ಕಲ್ಲು ಸಕ್ಕರೆ ಇದಿಷ್ಟು ಪ್ರಮಾಣ ದೇವರಿಗೆ ನೈವೇದ್ಯ ಮಾಡಿ, ನೈವೇದ್ಯ ಆಗಿರ್ತಕ್ಕಂತಹ ಮೊದಲನೇ ಅರ್ಧ ಭಾಗವನ್ನು, ನೈವೇದ್ಯ ಆದಂತಹ ಮೊದಲನೇ ಅರ್ಧ ಭಾಗವನ್ನು 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಇದು ಪದ್ಧತಿ. 9 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಅರ್ಧ ಭಾಗ ಕೊಟ್ಟು ಉಳಿದಂಥ ಅರ್ಧ ಭಾಗವನ್ನು ನೀವು ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವರು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ಇದನ್ನು ಮಾಡುವಂತಹದ್ದು ಪೌರ್ಣಮಿ ಕಾಲ ಅಥವಾ ಪರ್ವಕಾಲಗಳು ಅಥವಾ ಶುಕ್ರವಾರ, ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ, ಅಮಾವಾಸ್ಯೆ ಇದರಲ್ಲಿ ಬಹಳ ವಿಶೇಷತೆಗಳಿದೆ. ಆದರೆ ತಾಯಿ ಮಹಾಲಕ್ಷ್ಮಿಗೆ ಶುಕ್ರವಾರ ವಿಶೇಷ ಆದ್ದರಿಂದ ಶುಕ್ರವಾರವೂ ಸಹಿತ ಮಾಡಬಹುದು. ಇದು ತಂತ್ರಸಾರಗಳಿಗೆ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गळेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरङ्गैर्विशालं शिवं शङ्करं शम्भुमीशानमीडे मुदानाकरं मण्डनं मण्डयन्तं महामण्डलं भस्मभूषाधरन्तम्
अनादिह्यपारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजा सङ्गृहीतार्धदेहं गिरौ संस्थितं सर्वदा सन्निगेहम् परब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे कपालं त्रिशूलं कराभ्यां दधानं पदाम्भोजनं रायकामं ददानम् बलिवर्धयानं सुराणां प्रधानं शिवं शङ्करं शम्भुमीशानमीडे शरच्चन्द्रगात्रं गणानन्दपात्रं त्रिनेत्रं पवित्रं धनेशस्य मित्रम् अपन्नाकलत्रं सदा सच्चरित्रं शिवं शङ्करं शम्भुमीशानमीडे हरं सर्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दहन्तं शिवं शङ्करं शम्भुमीशानमीडे स्वयं यः प्रभाते नरः शूलपाणे पठेत् सर्वदा भर्गभावानुरक्तः सुपुत्रं धनं धान्यमित्रं कलत्रं विचित्रं समाराध्य मोक्षं प्रयाति सरस्वती
ಚಿನ್ನದ ಹುಣ್ಣಿಮೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ತ್ರಂಬಕೇಶ್ವರನ ಮಹಾಮೃತ್ಯುಂಜಯನ ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಯಾಗಲಿ. ಇರ್ತಕ್ಕಂಥ ವಿಶ್ವದಲ್ಲಿ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇನ್ನಷ್ಟು ತಾಂಡವಾಡ್ತಾನೇ ಇದೆ. ಆದರೂ ಈಗಾಗಲೇ ಔಷಧಿ ಬಂದಿದೆ. ಔಷಧಿ ತೆಗೆದುಕೊಂಡು ವೈದ್ಯೋ ನಾರಾಯಣೋ ಹರಿಹಿ ಅಂತ ವೈದ್ಯರು ಹೇಳುವ ಪ್ರಕಾರ ಔಷಧಿ ತಗೊಂಡು ಆರೋಗ್ಯವನ್ನು ಗುಣಪಡಿಸ್ಕೋಬೇಕು. ಆದರೆ ಆರೋಗ್ಯವನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಔಷಧಿ ತಗೊಂಡಾಗಲೂ ಸಹಿತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಎಲ್ಲಿ ಯಾರ ಯಾವಾಗ ಮುಟ್ಟುತ್ತೋ ಹೇಳಲಿಕ್ಕೆ ಆಗ್ತಿಲ್ಲ. ಅದರಿಂದ ಅಂತಹ ಒಂದು ಮಹಾಮಾರಿ ಕಾಯಿಲೆಗಳು, ರೋಗಗಳು ಎಲ್ಲವೂ ಸಹಿತ ಬೇಗ ದೂರ ಆಗಲಿ ಅಂತ ತ್ರಂಬಕೇಶ್ವರನ ಪ್ರಾರ್ಥನೆ ಮಾಡೋಣ. ಮೃತ್ಯುಂಜಯ ಹವನವನ್ನು ನಡೆಸೋಣ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಸರ್ವಾರ್ಗಂ ವಂದನಾಂ ಪ್ರತ್ಯಕ್ಷೇಮಾಮೃತಾ ಸ್ವಾಹಾ. ಸುಗಂಧಿಂ ಪುಷ್ಟಿವರ್ಧನಂ ಸರ್ವಾರ್ಗಂ ವಂದನಾಂ ಪ್ರತ್ಯಕ್ಷೇಮಾಮೃತಾ ಸ್ವಾಹಾ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಸರ್ವಾರ್ಗಂ ವಂದನಾಂ ಪ್ರತ್ಯಕ್ಷೇಮಾಮೃತಾ ಸ್ವಾಹಾ. ಸುಗಂಧಿಂ ಪುಷ್ಟಿವರ್ಧನಂ ಸರ್ವಾರ್ಗಂ ವಂದನಾಂ ಪ್ರತ್ಯಕ್ಷೇಮಾಮೃತಾ ಸ್ವಾಹಾ. परमेश्वराय शशिशेखराय गंगाधराय नमः। गुणसंभवाय शिवतांडवाय शिवशंकराय नमः। परमेश्वराय शशिशेखराय गंगाधराय नमो। परमेश्वराय शशिशेखराय गंगाधराय नमो। गुणसंभवाय शिवतांडवाय शिवशंकराय नमो। गुणसंभवाय
कनक समेश कैलासवास विश्वेश्वराय नमो कनकसमेश कैलासवास विश्वेश्वराय नमः गौरी प्रियाय कालांतकाय ज्योतिर्मयाय नमो गौरी प्रियाय कालांतकाय ज्योतिर्मयाय नमः ओम नमः शिवाय ओम नमः शिवाय ओम नमः शिवाय नमो नमः शिवाय नमः शिवाय नमः शिवाय नमः ओम नमः शिवाय ओम नमः शिवाय ओम नमः शिवाय नमो नमः शिवाय नमः शिवाय नमः शिवाय नमः परमेश्वराय शशिशेखराय गंगाधराय नमो परमेश्वराय शशिशेखराय गंगाधराय नमः गुणसाम्भवाय शिवताण्डवाय शिवशङ्कराय नमो गुणसाम्भवाय शिवताण्डवाय शिवशङ्कराय नमः भक्तप्रियाय नादप्रियाय रामप्रियाय नमो भक्तप्रियाय नादप्रियाय रामप्रियाय नमः चर्माम्बराय नेत्रत्रयाय गीतप्रियाय नमो चरणाम्बराय नेत्रत्रयाय गीतप्रियाय नमः ॐ नमः शिवाय ॐ नमः शिवाय ॐ नमः शिवाय नमो नमः शिवाय नमः शिवाय नमः शिवाय नमः ॐ नमः शिवाय ॐ नमः शिवाय ॐ नमः शिवाय नमो नमः शिवाय नमः शिवाय नमः शिवाय नमः परमेश्वराय शशिशेखराय गंगाधराय नमो परमेश्वराय शशिशेखराय गंगाधराय नमः गुणसाम्भवाय शिवताण्डवाय शिवशङ्कराय नमो गुणसाम्भवाय शिवताण्डवाय शिवशङ्कराय नमः ओम गौरीर्मिमाय सलिलान क्षत्तद्विपदेन विपदीं साम चतुष्पदी अष्टापदी नौपदीं ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿ ಮಂದಿರದಲ್ಲಿ ಅದ್ಧೂರಿಯಾಗಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಭಕ್ತ ಸಾಗರ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ನಡೀತಿರ್ತಕ್ಕಂಥ ಈ ಮಹತ್ತರವಾಗಿರ್ತಕ್ಕಂಥ ಮಹಾಯಜ್ಞ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ತ್ರಾಂಬಕೇಶ್ವರ ಮಹಾಮೃತ್ಯುಂಜಯ ಹವನ, ಸುದರ್ಶನ ಹವನ, ತಾಯಿ ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿ ಹೋಮವನ್ನು ಸಹಿತ ವಿಶೇಷವಾಗಿ ನಡೆಸಿದ್ದೀವಿ. ಬರದ ಹುಣ್ಣಿಮೆ ಗುರುವಾರ ಪುಷ್ಯ ನಕ್ಷತ್ರದಲ್ಲಿ ನಡೆದಂತಹ ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನನ್ನ ಆಶ್ರಮದ ಪರವಾಗಿ ಭಗವತಿನ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧರ್ಮಗಳನ್ನ ಮೀರಿ ಎಲ್ಲೋ ಒಂದು ಕಡೆ ಅಧರ್ಮಕ್ಕೆ ಕಾಲಿಡ್ತಿರ್ತಕ್ಕಂಥ ಪರಿಸ್ಥಿತಿ ಎದುರು ನೋಡ್ತಾ ಇದ್ದೀವಿ ನಾವು. ಹಾಗೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಇದು ಬಹಳ ಗಟ್ಟಿ ಇರ್ತಕ್ಕಂಥ ಧರ್ಮ. ಈ ಧರ್ಮ ಹಿಂದೆ ಹಲವಾರು ಅಂದ್ರೆ ಹೇಳಬೇಕಾದ್ರೆ 5-6 ತಲೆಮಾರುಗಳಿಂದಲೂ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಇದ್ದುಕೊಂಡು ಇವತ್ತಿನ ಹಸಿವಿಗಾಗಿ ಎಲ್ಲೋ ಒಂದು ಕಡೆ ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ನಾವು ಜೈಕಾರ ಹೇಳುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಂಥದ್ದನ್ನ ಮೊದಲು ತಡೆಗಟ್ಟಬೇಕು. ನಮ್ಮ ಭಾರತೀಯರು ಅದನ್ನು ತಡೆಗಟ್ಟಿದ್ರೆ ಮಾತ್ರ ಈ ಧರ್ಮ ಭಾರತದಲ್ಲಿ ನಿಲ್ಲುವಂತದ್ದಾಗತ್ತೆ. ಅದಕ್ಕೆ ಇವತ್ತಿನ ದಿವಸ ಎಲ್ಲಾ ನನ್ನ ಅಣ್ಣ ತಮ್ಮಂದಿರು ಸಂಘಟಕರು ಪ್ರತಿಯೊಬ್ಬರು ಸಹಿತ ಬರೀ ಕನ್ನಡದ ನುಡಿಗಾಗಿ ಕನ್ನಡಕ್ಕಾಗಿ ಅಲ್ಲದಿರ ಇನ್ನೊಂದು ಹೆಜ್ಜೆ ಮುಂದೆ ನಡೆದು ಈ ಮತಾಂತರ ಆಗ್ತಿರ್ತಕ್ಕಂಥದ್ದನ್ನ ತಡೆಗಟ್ಟಬೇಕಾಗಿದೆ. ಮತಾಂತರ ಆಗೋದನ್ನ ತಡೆಗಟ್ಟಿ ಅವ್ರನ್ನೂ ಸಹಿತ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಾಗಿದೆ. ಎಲ್ಲರಿಗೂ ಒಳಿತಾಗ್ಲಿ, ಶುಭವಾಗಲಿ.
ಬೇಕಾಗಿರುವ ಪದಾರ್ಥಗಳೇನು ಎಂಬತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಿದ್ದೇನೆ. ಜೇನುತುಪ್ಪ ನಿಮಗೆ ಗೊತ್ತಿರುವಂತಹ ವಿಚಾರ. ನನ್ನ ಕಾರ್ಯಕ್ರಮದಲ್ಲಿ ಜೇನುತುಪ್ಪ ಆಗಲಿ ಅಥವಾ ಗುಡಾನ್ನ ಅನ್ನಲಿ, ಗುಡಾನ್ ಅಂದರೆ ಪೊಂಗಲ್ಲು, ಜೇನುತುಪ್ಪ ಇದು ನೈವೇದ್ಯಕ್ಕೆ ಇರತಕ್ಕಂಥದ್ದು. ಹಾಗೆ ಇನ್ನು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಇದು ಬೇಕು. ಯಾವುದೇ ಒಂದು ಯಂತ್ರವನ್ನು ಬರೀಬೇಕಾದರೂ ಭೂಮಿಯಲ್ಲಿ ನಾವು ಹಾಗೆ ಇದು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಒಂದು ಯಂತ್ರಕ್ಕೆ ಬೇಕಾಗಿರುವ ಪದಾರ್ಥ ಇದು ಅಕ್ಕಿ ಹಿಟ್ಟು. ಹಾಗೆ ಅಕ್ಷತೆ ನಾನು ತೋರಿಸಿದ್ರೆ ತಪ್ಪಾಗುತ್ತೆ, ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಗೊತ್ತಿರೋದನ್ನು ನಾನು ತೋರಿಸೋದ್ರಲ್ಲಿ ಅರ್ಥನೇ ಇಲ್ಲ, ಆದರೂ ಒಂದು ತೋರಿಸ್ತಾ ಇದ್ದೀನಿ. ಇದು ಅಕ್ಷತೆ. ಇನ್ನು ಮೆಣಸು ಇದು ನೋಡಿದ್ದೀರಿ, ಕಾಳು ಮೆಣಸು. ಇದಾದ ತಕ್ಷಣ ಎಡಮುರಿ ಅಥವಾ ಬಲಮುರಿ. ಇದು ವಾಸ್ತುವಲ್ಲಿ ತುಂಬ ಕೆಲಸ ಮಾಡುತ್ತಿದ್ದು. ಈ ಎಡಮುರಿ ಬಲಮುರಿ ಇದೆಯಲ್ಲ, ಮಕ್ಕಳು ತುಂಬ ಅಳತಿದೆ, ತೊಟ್ಲು ಕಟ್ತಾರೆ ಇದನ್ನು. ಮಕ್ಕಳು, ಸಣ್ಣ ಮಕ್ಕಳು ಬಹಳ ಅಳ್ತಾ ಇದ್ದರೆ, ದೃಷ್ಟಿದೋಷಕ್ಕೊಳಗಾಗಿದ್ದರೆ ಆ ದೃಷ್ಟಿದೋಷ ದೂರ ಆಗಲಿ ಅಂತ ತೊಟ್ಲು ಕಟ್ಟುವಂಥ ಪದ್ಧತಿ ಇದೆ ಕೆಲವು ಭಾಗದಲ್ಲಿ. ಅಂದರೆ ಈ ಎಡಮುರಿ ಬಲಮುರಿಯಲ್ಲಿ ಅಂತಹ ಶಕ್ತಿ ಇದೆ. ಅಂದರೆ ನೋಡಿ, ದೇವರು ಭಗವಂತನ ಸೃಷ್ಟಿಯಲ್ಲಿ ಹೇಗಿದೆ ಅಂದರೆ ಅದು ಅಸಾಧ್ಯ. ಎಡಮುರಿ ಅಂದರೆ ಎಡಗಡೆನೇ ಸುತ್ತಕೊಂಡಿರುತ್ತೆ, ಬಲಮುರಿ ಅಂದರೆ ಬಲಗಡೆನೇ ಸುತ್ತಿರುತ್ತೆ. ಒಂದು ವನಸಿರಿ, ಒಂದು ಗಿಡಮೂಲಿಕೆಯಲ್ಲಿ ಎಡಮುರಿ ಬಲಮುರಿ ಅಂತ ನಾವೇನೋ ಬಾಯಲ್ಲಿ ಹೇಳ್ಬಿಡ್ಬೋದು, ಆದರೆ ಆ ವನಸಿರಿ ಹಾಗೇ ಇರಿದೆಯಲ್ಲ ನೋಡಿ, ಇಲ್ಲಿ ಇದಿಷ್ಟು ಚೆನ್ನಾಗಿದೆ. ಎಡಮುರಿ ಒಂದು, ಬಲಮುರಿ ಒಂದು, ಎರಡೂ ಇಲ್ಲಿದೆ. ಇದು ನೋಡಲಿಕ್ಕೆ ಆನಂದ. ಇದು ಎರಡೂ ಎಡಮುರಿ ಇದೆ. ಹಾಗೆ ಇಲ್ಲಿ ಇದು ಬಲಮುರಿ ಇದೆ ನೋಡಿ, ಇದು ಬಲಗಡೆ ಸುತ್ತಿರತಕ್ಕಂಥದ್ದು. ಇಷ್ಟು ಅಚ್ಚುಕಟ್ಟಾಗಿ ಹೀಗಿರಬೇಕಾದ್ರೆ ಇದು ಭಗವಂತನ ಸೃಷ್ಟಿಯಲ್ಲಿ ಇನ್ನೆಂತೆಂಥ ವನಸಿರಿಗಳಿದೆ. ಇವತ್ತು ಯಾವ ವನಸಿರಿಯನ್ನಾದರೂ ಸಂಗ್ರಹಣ ಮಾಡಿ, ವನಸಿರಿಗಳನ್ನು ಸಂಗ್ರಹ ಮಾಡಿ. ಬಂದರಿಕೆ ಅಂತಿದೆ. ಬಂದರಿಕೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಅಂದರೆ ಒಂದು ವನಸಿರಿ, ಒಂದು ಗಿಡದಲ್ಲಿ ಮತ್ತೊಂದು ಹೊಸದಾದಂಥ ಇನ್ನೊಂದು ಬೀಜ ಬಿದ್ದು ಅಲ್ಲಿ ಇನ್ನೊಂದು ಗಿಡ ಹುಟ್ಟಿದ್ರೆ ಅದು ಬಂದರಿಕೆ ಅಂತ ಹೇಳ್ತಾರೆ. ಒಂದೇ ಒಂದು ಮಾವಿನೆಲೆ ಸುಮಾರು ಇಷ್ಟುದ್ದ ಹೀಗೆ ಉದ್ದಕ್ಕೂ ಹೋಗಿರುತ್ತೆ, ಅದೇ ಮಾವಿನೆಲೆ ಅಗಲ ಬಂದು ಒಂದೆಲೆ ಹೋಗಿರುತ್ತೆ, ಅದು ಬಂದರಿಕೆ ಅಂತ ಹೇಳ್ತಾರೆ. ಅಂದರೆ ಒಂದು ಗಿಡದಲ್ಲಿ ಮತ್ತೊಂದು ಗಿಡ ಸೃಷ್ಟಿಯಾಗುವಂತಹದ್ದು, ಅದನ್ನು ಬಂದರಿಕೆ ಅಂತ ಹೇಳ್ತಾರೆ. ಆದರೆ ಆ ಬಂದರಿಕೆಯನ್ನ ಇವತ್ತಿನ ದಿವಸ ಸಂಗ್ರಹಣ ಮಾಡಿದ್ರೆ ಖಂಡಿತ ಅದರ ಫಲ ಸಾಕಷ್ಟು ಇರುತ್ತೆ. ಹಾಗೆ ಇದೆಲ್ಲವೂ ಬೇಕಾಗಿರುವ ಪದಾರ್ಥಗಳಾಯಿತು. ಹಾಗೆ ಇದು ರಕ್ತಚಂದನ ಅಂದರೆ ಗಂಧದ ಪುಡಿ, ಅಂದರೆ ರೋಸುಡ್ಡಿನ ಪೌಡರ್. ಇದು ನಾವು ರೋಸುಡ್ ತಂದಿಲ್ಲ, ಪೌಡರ್ ತಂದಿಟ್ಟಿದ್ದೀವಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಇದನ್ನು ನೀರಲ್ಲಿ ಕಲಸಿ ನಾವು ಎಲೆಯ ಮೇಲೆ ಬೇಕಾಗಿರ್ತಕ್ಕಂಥದ್ದು ಹಲಸಿನ ಎಲೆಗಳನ್ನು ನೋಡಿದಿರಿ. ಈ ಹಲಸಿನ ಎಲೆಗಳು 8 ಎಲೆ ಬೇಕು. 8ರಲ್ಲೂ ಸಹಿತ ಒಂದೊಂದು ಬೀಜಾಕ್ಷರಿ ಮಂತ್ರ ಬೇಕು. ಆದರೆ ಆ ಬೀಜಾಕ್ಷರಿ ಮಂತ್ರ ನೀವು ನಾನು ಹೇಳುವಂಥ ಫಾರ್ಮೆಟಲ್ಲೇ ತೋರಿಸಬೇಕು, ಬರೆದಿರಬೇಕು. ನೋಡಿ, ಇಲ್ಲಿ ಬೀಜಾಕ್ಷರಿ ಮಂತ್ರವನ್ನು ಈ ಪ್ರಕಾರ ಬರೆದಿರಬೇಕು. ಇದು ಶ್ರೀಮಂತ ಬರೀತಕ್ಕಂಥದ್ದು. ಒಂದರಲ್ಲಿ ಶ್ರೀಮಂತ ಬರೀರಿ, ಮತ್ತೊಂದರಲ್ಲಿ ಓಂ ಅಂತ ಬರೆಯತಕ್ಕಂಥದ್ದು. ಶ್ರೀಮಂತ 1, ಓಂ ಅಂತ 1. ಅದಾದ ನಂತರ ರಮ್ ಅಂತಕ್ಕಂತಹ ಬೀಜಾಕ್ಷರಿ 1, ಮತ್ತೊಂದು ಗಮ್, ಇನ್ನೊಂದು ಕ್ಲೀಂ, ಮತ್ತೊಂದು ಗ್ಲೌಮ್, ಮತ್ತೊಂದು ಸಮ್, ಮತ್ತೊಂದು ಐಮ್. ಇದು ಪಕ್ಕ ವಾಸ್ತವಿಕವಾಗಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ನ್ಯೂನತೆಗಳನ್ನು ದೂರ ಮಾಡುವಂತಹದ್ದು. ಇನ್ನೊಂದು ರಹಸ್ಯ ಇದೆ ಇಲ್ಲಿ. ನಾನು ಮೇಲಿರ್ತಕ್ಕಂತಹ ಈ ಒಂದು ಬೀಜಾಕ್ಷರಿ ಮಂತ್ರ ಬರೀಬೇಕಾದ್ರೆ ಐಮ್ ಅಂತಕ್ಕಂಥದ್ದು ಬರೆದು ಇದಕ್ಕೆ ಒಂದು ವೃತ್ತಾಕಾರವನ್ನು ಹಾಕಿದ್ದೇನೆ. ಐಮ್ ಅನ್ನೋ ಅಕ್ಷರ ವೃತ್ತಾಕಾರದಲ್ಲಿರಬೇಕು, ಗಮ್ ಅನ್ನೋ ಅಕ್ಷರ ವೃತ್ತಾಕಾರದಲ್ಲಿರಬೇಕು, ರಮ್ ಅಂತಕ್ಕಂಥ ಅಕ್ಷರ ಬಾಕ್ಸ್ ಅಲ್ಲಿ ಇರಬೇಕು, 4 ರೇಖೆಯ ಬಾಕ್ಸ್. ಹಾಗೆ ಶ್ರೀಮ್ ಎಂಬತಕ್ಕಂಥ ಅಕ್ಷರ 8 ರೇಖೆಗಳುಳ್ಳಂತಾಗಿರಬೇಕು. ಶ್ರೀಮ್ ಅಂತಕ್ಕಂಥದ್ದು 8 ರೇಖೆ ಇರಬೇಕು. ಇದೊಂದು ಸ್ವಲ್ಪ ಕಷ್ಟ ಅನ್ನಿಸಬಹುದು ನಿಮಗೆ. ನೋಡ್ಕೊಳ್ಳಿ, ಮೇಲ್ಗಡೆ ಸಮ ಇದೆ, ಅದ್ರ ಮೇಲೆ ಇನ್ನೊಂದು ರೇಖೆ ಇದೆ, ಹೀಗೆ 8 ದಿಕ್ಕುಗಳಾಗಿದೆ. ಈ ಶ್ರೀಮ್ ಅಂತಕ್ಕಂತಹ ಬೀಜಾಕ್ಷರಿಗೆ 8 ದಿಕ್ಕುಗಳನ್ನ ಉಳ್ಳಂತದ್ದು ಯಂತ್ರ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಬರಿಬೇಕಾದ್ರೆ ಸ್ಪಷ್ಟವಾಗಿ ಬರೀರಿ. 8 ದಿಕ್ಕುಗಳಿರ್ತಕ್ಕಂತಹದ್ದು ಶ್ರೀಮ್. ರಮ್ ಅಂತಕ್ಕಂಥದ್ದು ಬಾಕ್ಸು, 4 ರೇಖೆ. ಗಮ್ ಎಂಬತಕ್ಕಂತಹದ್ದು ಒಂದು ವೃತ್ತಾಕಾರ. ಐಮ್ ಎಂಬತಕ್ಕಂತಹದ್ದು ವೃತ್ತಾಕಾರ. ಓಂ ಎಂಬತಕ್ಕಂತಹದ್ದು ಒಂದು 4 ರೇಖೆಯ ಬಾಕ್ಸು. ಕ್ಲೀಮ್ ಎಂಬತಕ್ಕಂತಹದ್ದು ಅದು ಸಹಿತ ಬಾಕ್ಸ್ ಅಲ್ಲೇ ಇದೆ.
ಇನ್ನು ಗ್ಲೋಮ್ ಎಂಬತಕ್ಕಂತಹದ್ದು ಅದು ಸಹಿತ 4 ರೇಖೆಯ ಬಾಕ್ಸಲ್ಲಿದೆ. ಸಮ್ ಅಂತಕ್ಕಂಥದ್ದು ಮಾತ್ರ ತ್ರಿಕೋನದಲ್ಲಿದೆ. ಸಮ್ ಅಂತಕ್ಕಂಥದ್ದು ತ್ರಿಕೋನದಲ್ಲಿದೆ. ಸಮ್ ಅಂತಕ್ಕಂಥದ್ದು ತ್ರಿಕೋನ. ಇಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಶ್ರೀಮ್ ಅಂತಿರ್ತಕ್ಕಂಥದ್ದು, ಸಮ್ ಅಂತಕ್ಕಂಥದ್ದು, ಇನ್ನ ಐಮ್ ಎಂಬತಕ್ಕಂಥದ್ದು ವೃತ್ತಾಕಾರ, ರಮ್ ಎಂಬತಕ್ಕಂಥದ್ದು, ಕ್ಲೀಮ್ ಎಂಬತಕ್ಕಂಥದ್ದು, ಓಂ ಎಂಬತಕ್ಕಂಥದ್ದು, ಗ್ಲೋಮ್ ಎಂಬತಕ್ಕಂಥದ್ದು 4 ಬಾಕ್ಸಲ್ಲಿದ್ದರೆ 2 ವೃತ್ತಾಕಾರದಲ್ಲಿರ್ತಕ್ಕಂಥದ್ದು 2 ಬೀಜಾಕ್ಷರಿಗಳು, 8 ರೇಖೆ ಇರ್ತಕ್ಕಂಥದ್ದು 1, ತ್ರಿಕೋನದಲ್ಲಿರ್ತಕ್ಕಂಥದ್ದು 1. ಇದಿಷ್ಟು ಕ್ರಮವಾಗಿ ತಿಳ್ಕೊಳ್ಳಿ. ಇವತ್ತು ಬೇಕಾದ ಎಲ್ಲ ಪದಾರ್ಥ ಇದೆ. ಆದರೆ ಇದರನ್ನು ಮಾಡುವಂತಹ ಕ್ರಮ, ಯಾಕೆಂದ್ರೆ ಇದರಲ್ಲಿ ಬೀಜಾಕ್ಷರಿಗಳು ಮತ್ತು ಅದರಲ್ಲಿರ್ತಕ್ಕಂಥ ಕೋನಗಳು, ಆ ತ್ರಿಕೋನಗಳು, ಕೋನಗಳಿದೆಯಲ್ಲ, ಬಾಕ್ಸು, ಕೋನ, ವೃತ್ತಾಕಾರ, ಇದು ವಾಸ್ತುವಿಗೆ ಬಹಳ ಹೆಸರಿರ್ತಕ್ಕಂಥದ್ದು. ಯಾಕೆಂದ್ರೆ ವಾಸ್ತು ಮುಖ್ಯವಾಗಿ ನೋಡಬೇಕಾದ್ದು ದಿಕ್ಕುಗಳು. ದಿಕ್ಕುಗಳು ನೋಡಬೇಕು, ಆಯಗಳನ್ನು ನೋಡಬೇಕು. ಆಯ ಮತ್ತು ದಿಕ್ಕಿಗೆ ಸಂಬಂಧಪಟ್ಟದ್ದೇ ವಾಸ್ತು. ಹಾಗೆ ವಾಸ್ತು ಪುರುಷನಿಗೆ ಪಕ್ವವಾದಂತಹ ಆಕಾರ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ವಾಸ್ತು ಪುರುಷನಿಗೆ ಪಕ್ವವಾದಂತಹ ಆಕಾರ ಇಲ್ಲದ್ರಿಂದ ವಾಸ್ತು ಪುರುಷವನ್ನು ಬರಿಬೇಕಾದ್ರೆ ಹಾಗಿರುತ್ತೆ. ಒಂದಷ್ಟು ದಿನ ಉತ್ತರಾಯಣ ದಕ್ಷಿಣಾಯನ ಹೇಗಿದೆಯೋ ಹಾಗೆ ವಾಸ್ತು ಬದಲಾವಣೆ ಇರುತ್ತೆ. ಹಾಗೆ ನಿಮ್ಮ ಮನೆಯ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಲ್ಲ, ಆ ಪರಿಹಾರಕ್ಕಾಗಿ ಈ ಒಂದು ತಂತ್ರಸಾರವನ್ನ ಇದು ಸಾಕಷ್ಟು ಆಧಾರಿತವಾಗಿ, ಸಾಕಷ್ಟು ಕಾರ್ಯಸಿದ್ಧಿಯಾಗಿ, ಅನುಭವ ಸಿದ್ಧಿಯಲ್ಲಿರ್ತಕ್ಕಂಥ ಯಂತ್ರವನ್ನ ಇವತ್ತು ನಾನು ಬರ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಯ ಹಾಲಲ್ಲಾಗ್ಲಿ, ದೇವರ ಸಾನ್ನಿಧ್ಯದಲ್ಲಾಗ್ಲಿ ಮಾಡಿ. ಬೆಳಿಗ್ಗೆ ಮಾಡಿರ್ತಕ್ಕಂಥ ಪೂಜಾನುಷ್ಠಾನವನ್ನ, ಅಂದ್ರೆ ಯಂತ್ರವನ್ನ ಬರೆದಾದ ನಂತರ ನಾಳೆ ಬೆಳಿಗ್ಗೆ ತನಕ ರಾತ್ರಿ ಚಂದ್ರೋದಯ ಆಗಿ ಚಂದ್ರ ಶಾಂತಿತೆಯಿಂದ ನಿಮಗೆ ಒಳ್ಳೆ ನಿದ್ದೆಯನ್ನು ಕೊಟ್ಟು ನಾಳೆ ಬೆಳಗಿನ ಸೂರ್ಯೋದಯ ಪುನಃ ನೀವು ಬೆಳಗ್ಗೆದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ಈ ಎಲೆಗಳನ್ನ ಯಾವ್ಯಾವ ದಿಕ್ಕಲ್ಲಿಡಬೇಕು ಎಂಬತಕ್ಕಂಥದ್ದನ್ನು ನಾನು ಹೇಳ್ತೀನಿ. 1 ದಿವಸ ಮಾತ್ರ. ಇವತ್ತು ಪೂಜೆ ಮಾಡಿರ್ತಕ್ಕಂಥದ್ದನ್ನ ನಾಳೆ ಬೆಳಿಗ್ಗೆ ಕದಲಿಸ್ತೀರಿ. ನಾಳೆ ಬೆಳಿಗ್ಗೆ ಕದಲಿಸಿದ ಮೇಲೆ ಈ ಎಲೆಗಳನ್ನ ನಾನು ಯಾವ್ಯಾವ ದಿಕ್ಕಲ್ಲಿ ಹೇಳ್ತೀನೋ ಆಯಾ ದಿಕ್ಕಲ್ಲಿ 1 ದಿವಸ ಇದ್ರೆ ಸಾಕು. ಇನ್ನು 1 ದಿವಸ ಆದ್ಮೇಲೆ ಆ ಎಲೆಗಳನ್ನ ಹಾಗೆ ಜೋಪಾನವಾಗಿ ತೆಗೆದು ಅದನ್ನು ನೀರಿಗೆ ಹಾಕ್ಬಿಡಿ. ಇಷ್ಟು ಮಾಡಿದ್ರೆ ಸಾಕು, ಇದರ ಕಾರ್ಯಸಿದ್ಧಿ ಇದೆ. ವಾಸ್ತುವಲ್ಲಿ ದೋಷ ದೂರ ಆಗುತ್ತೆ. ನೀವು ಬೇಕಾದ್ರೆ ಆ ಎಲೆಯನ್ನ ನೀರಿಗೆ ಹಾಕ್ದಿರ ಇದ್ದು ಸಹಿತ ನಿಮ್ಮಲ್ಲಿ ದಿಕ್ಕುಗಳಲ್ಲಿ ಜಾಗ ಇದ್ರೆ, ನಿಮ್ಮ ಮನೆ ಸುತ್ತ ಜಾಗ ಇದ್ರೆ ಆ ಜಾಗದಲ್ಲಿ ಹಾಗೆ ಬಿಟ್ಬಿಡಿ. ಎಲೆ ಒಣಗುತ್ತೆ, ಅಯ್ಯೋ ಒಣಗೋಯ್ತಲ್ಲ ಎಲೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಥವಾ ಆ ಭಾಗದಲ್ಲಿ ಗಿಡ ಮರಗಳಿದ್ರೆ ಆ ಗಿಡದ ಹತ್ರ ಇಟ್ಟುಬಿಡಿ, ಆಯಾ ದಿಕ್ಕಲ್ಲಿ ಖಂಡಿತ ಒಳ್ಳೇದಾಗತ್ತೆ. ಅಥವಾ ನಿಮ್ಮ ಮನೆ 8 ದಿಕ್ಕಿಗೂ ಸಹಿತ ಒಂದೊಂದು ಪಾಟ್ ಇಡಿ, ಹೂವಿನ ಪಾಟು ಅಥವಾ ಯಾವುದೋ ಗಿಡ ಮರಗಳದ್ದು ಒಂದು ಪಾಟ್ ಇಟ್ಟು ಆ ಪಾಟಲ್ಲಿ ಎಲೆನ ಇಟ್ಬಿಡಿ, ಅದು ಇನ್ನಷ್ಟು ಒಳ್ಳೇದೇ ಆಗುತ್ತೆ. ಈಗ ಯಂತ್ರವನ್ನ ಬರೆಯುವಂತಹ ವಿಧಾನ, ಯಂತ್ರ ಬರೆಯುವ ವಿಧಾನಕ್ಕೆ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಈ ಕಪ್ಪು ಬಟ್ಟೆಯ ಮೇಲೆ ಬರೆಯುವಾಗ ನೀವು ಕಪ್ಪು ಬಟ್ಟೆಯ ಮೇಲೆ ನೀವು ಬರೆಯೋದು ಬೇಡ, ನೀವು ಹಲಗೆ ಮೇಲೆ ಅಥವಾ ಮನೆ ಮೇಲೆ ಅಥವಾ ನೆಲದ ಮೇಲೆ ಬರೀರಿ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿ ನಮಃ, ಶಾರದಾಯ ನಮಃ. ಇಲ್ಲಿ ತಾವು ನೋಡಿದ್ರಿ ಈ ರೇಖೆಗಳನ್ನು ಮೊದಲು 4 ರೇಖೆ, ಅದರ ಮಧ್ಯೆ 4 ರೇಖೆ ಆಯಿತು. ಹಾಗೆ ಇದಕ್ಕೊಂದು ವೃತ್ತಾಕಾರ. ವೃತ್ತಾಕಾರವನ್ನು ನೋಡಿದ್ರಿ. ಈ ವೃತ್ತಾಕಾರದ ಮೇಲೆ ಒಂದು ಪದ್ಮವನ್ನು ಹಾಕೋಣ. ಪದ್ಮ ಹಾಕಿದ್ದಾಯ್ತು. ಈ ಪದ್ಮದ ಮೂಲೆಗಳು ಸೇರಬೇಕದು, ಅಲ್ಲಿ ಬಿರುಕು ಉಂಟಾಗಬಾರದು. ಹಾಗೆ ಈ ಜಾಗದಲ್ಲಿ 2 ಗೆರೆಗಳು ಹಾಕಿ, ಎಡಗಡೆ ಬಲಗಡೆ ದಿಕ್ಕುಗಳನ್ನು ನೋಡಿಕೊಂಡು ಹಾಕುವಂಥದ್ದು. ಇದರ ಮಧ್ಯದಲ್ಲಿ ಶ್ರೀಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಇನ್ನು ಅಕ್ಕಿ ಹಿಟ್ಟು ರಂಗೋಲಿ ಪುಡಿ ಕೆಲಸ ಮುಗೀತು. ಮಧ್ಯದಲ್ಲಿ ನೋಡಿ, ಇಲ್ಲಿ 8 ಮನೆ ಬರಬೇಕು. ಇಲ್ಲಿ ಪ್ರಾರಂಭ ಆಗುತ್ತೆ ಈಶಾನ್ಯದಲ್ಲಿ. 1 2 3 4 5 6 7 8. ಅಂದರೆ ಇಲ್ಲಿಂದ ಈಶಾನ್ಯ ಪ್ರಾರಂಭ ಮಾಡಿದ್ರೆ ಉತ್ತರ ಭಾಗಕ್ಕೆ 8 ಕಂಪ್ಲೀಟ್ ಆಗುತ್ತೆ. 8 ಆಯಿತು. ಇದರಲ್ಲಿ ಈ ಮೆಣಸ್ಕಾಳು
ಬರೀ 8 ಕಾಳು ಮಾತ್ರ. 8 ಕಾಳು ಮೆಣಸನ್ನು ಒಂದೊಂದು ಮನೇಲಿ ಒಂದೊಂದು ಕಾಳು ಇಡೋಣ. ಅದು ಭೂಮಿ ಮೇಲೆ ನೆಲದ ಮೇಲಾದರೂ ಇಡಿ ಅಥವಾ ನೀವು ಮನೆ ಮೇಲಾದರೂ ಇಡಿ. ಮೆಣಸು ಕಾಳು ಮೊದಲು ಇಡ್ತಕ್ಕಂಥದ್ದು. ನಾನು ಕಪ್ಪು ಬಟ್ಟೆ ಮೇಲೆ ಬರೆಯುತ್ತಿರೋದ್ರಿಂದ ನಿಮಗೆ ಮೆಣಸು ಕಾಣೋದಿಲ್ವೇನೋ, ಆದರೂ ಮೆಣಸಿಡಬೇಕಾದ್ದು ಧರ್ಮ. ಅಕ್ಷತೆ ಕಾಳು, ಪ್ರತಿ ಜಾಗದಲ್ಲೂ ಅಕ್ಷತೆ ಇಡಿ. ಹಾಗೆ ಈ ಮನೆಗಳಲ್ಲೂ ಸಹಿತ ಅಕ್ಷತೆ ಇಡಿ. 4 ಪದ್ಮಾಕಾರ. ಹಾಗೆ ಈ ಮೂಲೆಗಳಲ್ಲಿ ಅಕ್ಷತೆ ಇಡಿ. ಸ್ಪಷ್ಟವಾಗಿ ಕರೆಕ್ಟಾಗಿ ಕ್ರಮಬದ್ಧವಾಗಿ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಮೊದಲು ರಂಗೋಲಿ ಹಾಕಿದ್ದೀರಿ, 8 ಮನೆ ನೋಡಿದ್ದೀರಿ, ಅದರ ಮಧ್ಯದಲ್ಲಿ ಸ್ಟ್ರೀಮ್ ಅಂತ ಬರೆದಿದ್ದೀವಿ. ಸ್ಟ್ರೀಮ್ಗೆ ಒಂದೊಂದು ಮನೆಗಳಲ್ಲೂ ಒಂದೊಂದು ಮೆಣಸು ಕಾಳು, ಒಂದೊಂದು ಭಾಗದಲ್ಲೂ ಅಕ್ಷತೆಯನ್ನು ಇಟ್ಟಿದ್ದೀವಿ. ಅಕ್ಷತೆ ಇಟ್ಟಾದ ನಂತರ ಇಲ್ಲಿ ಪದ್ಮಗಳಲ್ಲಿ ಅಕ್ಷತೆ ಇಟ್ಟಿದ್ದೀವಿ. 4 ಬಂಧನದ ರೇಖೆಗಳು, ಈ ರೇಖೆಗಳಲ್ಲೂ ಸಹಿತ ಅಕ್ಷತೆಯನ್ನು ಇಟ್ಟಿದ್ದೀವಿ. ಇದಿಷ್ಟು, ಇದರ ಮಧ್ಯದಲ್ಲಿ ಶ್ರೀಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದಿದ್ದೀವಿ. ಈಗ ಮುಖ್ಯವಾದಂತಹ ಅನುಷ್ಠಾನಕ್ಕೆ ಬರುವಂಥ ಕಾಲ. ಮುಖ್ಯ ಅನುಷ್ಠಾನ ಅಂದರೆ ಏನಪ್ಪ ಅಂದರೆ, ಎಲೆಗಳು ತ್ರಿಕೋನ ಇದೆ, ವೃತ್ತಾಕಾರ ಇದೆ, ಒಂದು ಚೌಕಟ್ಟಾದಂಥ ಬಾಕ್ಸ್ ಇದೆ. ಇದರೊಳಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಇದೆ. ಮಧ್ಯದಲ್ಲಿ 8 ದಳದ ಅಂದರೆ 8 ರೇಖೆ ಇರತಕ್ಕಂಥ ಒಂದು ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಇದೆ. ಈ 8 ರೇಖೆ ಇರತಕ್ಕಂತಹ ಶ್ರೀಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ಈಗ ತಾವು ನೋಡ್ತಿದ್ದೀರಿ. 8 ರೇಖೆ ಇರತಕ್ಕಂತಹ ಬೀಜಾಕ್ಷರಿ ಮಂತ್ರ. ಇದು ಸುತ್ತ 8 ರೇಖೆ ಇದೆ. 8 ರೇಖೆಯ ಮಧ್ಯದಲ್ಲಿ ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರ ಇದೆ. ಇದು ಮಧ್ಯದಲ್ಲಿ ಇಡ್ತಾ ಇದ್ದೇನೆ. ಮಧ್ಯದಲ್ಲಿ ಇಟ್ಟಿದ್ದೇನೆ. ವೃತ್ತಾಕಾರದ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ಇದನ್ನ ಈಶಾನ್ಯ ಭಾಗಕ್ಕೆ ಇಡ್ತಾ ಇದ್ದೀನಿ. ಅಂದರೆ ಸಾಧ್ಯವಾದಷ್ಟು ನೀವು ಪೂರ್ವಾಭಿಮುಖವಾಗಿ ಕೂತು ಅನುಷ್ಠಾನವನ್ನು ಮಾಡಿದ್ರೆ ನಿಮಗೆ ಪಕ್ವವಾಗಿ ದಿಕ್ಕುಗಳು ಗೊತ್ತಾಗುತ್ತೆ. ನಿಮ್ಮ ಮುಖ ನೀವು ಕೂತ್ಕೊಳ್ಳುವಾಗ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು. ನಿಮ್ಮ ಮುಂದೆ ಸೂರ್ಯ ಉದಯೋನ್ಮುಖನಾಗಿರಬೇಕು. ಸೂರ್ಯನ ಮುಂಭಾಗದಲ್ಲಿ ನೀವು ಇರಬೇಕು, ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಕೂತಿದ್ದೀರಿ ಎಂಬತಕ್ಕಂಥದ್ದು ಇರಬೇಕು. ಶ್ರೀಮ್ ಆಯಿತು. ವೃತ್ತಾಕಾರದ ಗಮ್ ಎಂಬತಕ್ಕಂಥದ್ದು ಈಶಾನ್ಯದಲ್ಲಾಯಿತು. ಹಾಗೆ ಓಂ ಎಂಬತಕ್ಕಂಥದ್ದು, ಓಂ ಎಂಬತಕ್ಕಂಥದ್ದು ಪೂರ್ವಾಭಿಮುಖವಾಗಾಯಿತು. ಇದು ಬಾಕ್ಸಲ್ಲಿದೆ. ಓಂ ಮೇಲ್ಭಾಗದಲ್ಲಿದೆ. ಇನ್ನು ಸಮ್ ಎಂಬತಕ್ಕಂಥದ್ದು ತ್ರಿಕೋನ. ಸಮ್ ಎಂಬತಕ್ಕಂಥದ್ದು ತ್ರಿಕೋನ ಆಗ್ನೇಯದಲ್ಲಾಯಿತು. ಗ್ಲೌಮ್ ಎಂಬತಕ್ಕಂಥದ್ದು ದಕ್ಷಿಣ. ಗ್ಲೌಮ್. ಕ್ಲೀಮ್ ಎಂಬತಕ್ಕಂಥದ್ದು ಬಾಕ್ಸಲ್ಲಿದೆ. ಇದನ್ನು ಪಶ್ಚಿಮಕ್ಕೆ ಇಡ್ತಾ ಇದ್ದೇನೆ. ರಮ್ ಎಂಬತಕ್ಕಂಥದ್ದು ಬಾಕ್ಸು. ಇದನ್ನು ವಾಯುವ್ಯದಲ್ಲಿ ಇಡ್ತಾ ಇದ್ದೇನೆ. ನೈಋತ್ಯಕ್ಕೆ ಇಟ್ಟಿಲ್ಲ, ಈಗ ನೈಋತ್ಯದಲ್ಲಿ ಇಡ್ತಾ ಇದ್ದೇನೆ. ಐಮ್ ಎಂಬತಕ್ಕಂತಹ ವೃತ್ತಾಕಾರ, ಇದು ನೈಋತ್ಯಕ್ಕೆ ಇಟ್ಟಿದ್ದೇನೆ. ಇಲ್ಲಿ ತಾವು ನೋಡಿದ್ದೀರಿ ಗಮ್, ಓಂ, ಸಮ್, ಗ್ಲೌಮ್, ಐಮ್, ಕ್ಲೀಮ್, ರಮ್. ಮಧ್ಯದಲ್ಲಿ ಶ್ರೀಮ್. ಬಹಳ ಸ್ಪಷ್ಟವಾಗಿದೆ, ಬಹುಶಃ ಎಲ್ಲೂ ಕನ್ಫ್ಯೂಷನ್ ಇಲ್ಲ. ನಾನು ರಕ್ತಚಂದನ ಅಥವಾ ರೋಸುಡ್ಡು ಅಂತ ಹೇಳಿದ್ದೆ. ಇಲ್ಲಿ ರೋಸುಡ್ಡು ಪೌಡರ್ ನಾವು ತಂದಿದ್ದೇವೆ. ಇದಕ್ಕೆ ನೀರು ಹಾಕಿ ಗಂಧವನ್ನು ಮಾಡಿಕೊಂಡ್ರೆ ಈ ಬೀಜಾಕ್ಷರಗಳನ್ನು ಬರೆಯೋದು ಇದರಲ್ಲೇ ಬರೆದರೆ ಬಹಳ ಉತ್ತಮ. ಇದು ಬಹಳ ಬೇಗ ಆಕರ್ಷಿತವಾಗಿರ್ತಕ್ಕಂಥದ್ದು, ಕೆಲಸ ಆಗುವಂಥದ್ದು. ಇನ್ನು ದೀಪಗಳನ್ನು ಹೇಳಿದ್ದೆ, 8 ದೀಪಗಳು ಬೇಕಾಗತ್ತೆ ಅಂತ. ಆ ದೀಪಗಳನ್ನು ಮೊದಲನೇದಾಗಿ ಪೂರ್ವ, ಆಗ್ನೇಯ, ದಕ್ಷಿಣ ಭಾಗ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ ಭಾಗ. ಇದು ನೈವೇದ್ಯಕ್ಕೆ ಪೊಂಗಲ್ ಮಾಡೋದಕ್ಕೆ ಹೇಳಿದ್ದೆ. ನೈವೇದ್ಯ ಕೊಡಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಬೆಳ್ಳಿ ತಟ್ಟೆ ಆಗಲಿ ಅಥವಾ ಇನ್ನೇನಾದರೂ ಬಾಳೆ ಎಲೆ ಆಗಲಿ ಅದಲ್ಲ. ಇಲ್ಲಿ ನೀವು ನೋಡ್ತಿದ್ದೀರಿ ಹಲಸಿನ ಎಲೆ.
ಆ ನೈವೇದ್ಯ ಕೊಡುವಂತಹದ್ದು ಈ ಹಲಸಿನ ಎಲೆಯಲ್ಲೇ ಪೊಂಗಲನ್ನು ಹಾಕಿ ನೈವೇದ್ಯ ಕೊಡಬೇಕು. ಈ ಪೊಂಗಲ್ಗೆ ಬೆಲ್ಲ, ಹೆಸರುಬೇಳೆ, ಅಕ್ಕಿ ಶ್ರದ್ಧೆಯಿಂದ ಮಾಡಿ ವಾಸ್ತುಪುರುಷನ ನೈವೇದ್ಯಕ್ಕೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪೊಂಗಲ್ ನೈವೇದ್ಯ. ಈ ನೈವೇದ್ಯವನ್ನು ಇಲ್ಲಿಟ್ಟಿದ್ದೀವಿ. ನೈವೇದ್ಯವನ್ನು ಇಟ್ಟು ಇನ್ನು ಉಳಿದಿರ್ತಕ್ಕಂಥದ್ದು ಎಡಮುರಿ ಬಲಮುರಿ. ಎಡಮುರಿ ಬಲಮುರಿಯನ್ನು ಒಂದೊಂದು ಮೂಲಿಕೆಯನ್ನು ಇಡಬೇಕಾದರೂ ನಿಮ್ಮ ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಆಗಲಿ, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಸುಖ ಸಂತೋಷ ನೆಮ್ಮದಿಯುತವಾಗಿರಲಿ, ಎಲ್ಲರಲ್ಲೂ ಸಹಿತ ಆನಂದದಾಯಕವಾಗಿರಲಿ, ಕಷ್ಟಗಳು ಬೇಗ ದೂರ ಆಗಲಿ, ಮನೆಯಲ್ಲಿ ಒಂದು ನಗುಮುಖ ಇರಲಿ, ತಾಯಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಂತುಕೊಳ್ಳಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಶ್ರೀಂ ಎಂಬತಕ್ಕಂತಹ ಒಂದೇ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಹೇಳಿಕೊಂಡು ಮಧ್ಯದಲ್ಲಿ ಇಡಿ. ಶ್ರೀಂ 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 ಶ್ರೀಂ. ಇಲ್ಲಿ ನೋಡಿದ್ರಿ 8 ದಿಕ್ಕಲ್ಲೂ ಅಂದರೆ 8 ಎಲೆಗಳ ಮೇಲೂ ಒಂದೊಂದು ಎಡಮುರಿ ಬಲಮುರಿ ನಿಂತಾಯಿತು. ಇದಾದ ನಂತರ ನೈವೇದ್ಯಕ್ಕಾಗಿ ಪೊಂಗಲ್ ನೆಟ್ಟಿದಿರಿ. ಒಂದು ಚೂರು ನೀರು, ಒಂದು ತುಳಸಿ ದಳವನ್ನು ಹಾಕಿ ನೈವೇದ್ಯ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ. ಅಮ್ಮನವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರಲಿ. ವಾಸ್ತುಪುರುಷನ ಅನುಗ್ರಹ ಸದಾ ನಿಮಗಿರಲಿ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು ದೂರ ಆಗಲಿ, ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗಲಿ, ಒಳ್ಳೆಯದಾಗಲಿ. ಹಾಗೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ಇದಕ್ಕೆ ಒಂದು ಧೂಪ ದೀಪ ನೈವೇದ್ಯ ಮಾಡಿ, 2 ಊದ್ಕಡ್ಡಿ ಎಣಿಸಿ ಧೂಪ ದೀಪ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಆದ ನಂತರ ಇದನ್ನು ಮುಟ್ಟಬೇಡಿ, ಕದಲಿಸೋದು ಬೇಡ. ಇದು ಹಾಗೆ ಬಿಟ್ಬಿಡಿ. ಬೆಳಿಗ್ಗೆ ಮಾಡಿದ್ರೆ ಸಂಜೆ ಪುನಃ ಇದರ ಈ ದೀಪ ಮಣ್ಣಿನ ಹಣತೆಗಳಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಪುನಃ ಮತ್ತೊಮ್ಮೆ ದೀಪ ಹಚ್ಚಿ ಸಂಜಾ ಕಾಲದಲ್ಲಿ ಅದನ್ನು ಹಾಗೆ ಬಿಟ್ಬಿಡಿ. ಇದನ್ನ ಎಲ್ಲರೂ ನೋಡೋದಾ? ಎಲ್ಲರೂ ನೋಡೋದು ಬೇಡ. ಅಂದ್ರೆ ನಿಮ್ಮ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ನೋಡಬೇಕೇ ವಿನಃ ಪಕ್ಕದ ಮನೆಯವರು ಬಂದು ಬಗ್ನೋಳಿ ಅಯ್ಯೋ ಏನೋ ಮಾಡ್ತಿದ್ದೀರಲ್ಲ, ಏನೋ ಮಾಟ ಮಂತ್ರ ಮಾಡ್ತಾ ಇದ್ದೀರಾ ಅಥವಾ ಇನ್ನೇನೋ ಮಾಡ್ತಿದ್ದೀರಾ ಅಂತ ಹೇಳಿ ಛೇಡಿಸಿ ನಿಮ್ಮನ್ನು ಮಾತಾಡೋದು ಬೇಡ. ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಕುಲದ ಶ್ರೇಯಸ್ಸಿಗಾಗಿ, ನಮ್ಮ ವಾಸ್ತುಗೃಹದ ಆ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ಮಾಡ್ತಿದ್ದೀವಿ ವಿನಃ ಅದನ್ನು ಮತ್ತೊಂದು ಏನೋ ಮಾಡಬೇಕು ಅಂತ ನಾವು ಮಾಡ್ತಿರ್ತಕ್ಕಂಥದ್ದಲ್ಲ. ಆದರೆ ಆಡುವ ಮಾತು, ಮಾತಾಡುವಂತಹ ನಾಲಿಗೆ ಏನ್ ಬೇಕಾದರೂ ಮಾತಾಡುತ್ತೆ. ಅವ್ರ ಮನೆಗಳಲ್ಲೂ ಸಮಸ್ಯೆ ಇರುತ್ತೆ. ಆದರೆ ಅದನ್ನು ಬಂದು ನೋಡಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಬಿಟ್ಟು ಅದನ್ನು ಛೇಡಿಸಿ ನಿಮ್ಮ ಮನಸ್ಸಿಗೆ ನೋವು ಕೊಡೋ ರೀತಿ ಮಾತಾಡ್ತಾರೆ. ಅಂತಹ ಅವರಿಗೆ ಅವಕಾಶ ಕೊಡಬೇಡಿ. ಒಳ್ಳೆಯದಾಗಲಿ. ಇದಾದ ನಂತರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸಂಜೆ ಪುನಃ ಷೋಡಶೋಪಚಾರ ಧೂಪ ದೀಪ ನೈವೇದ್ಯ ಶ್ರೀಮನ್ನ ಒಂದೇ ಬೀಜಾಕ್ಷರಿ ಮಂತ್ರನ್ನ ನಿರಂತರವಾಗಿ ಪಠನೆ ಮಾಡಿ ವಾಸ್ತುಪುರುಷನ ಪ್ರಾರ್ಥನೆ ಮಾಡಿ ಲಕ್ಷ್ಮಿ ಆರಾಧನೆ ಮಾಡಿ ನಿಮ್ಮ ಮನೆ ದೇವರ ಆಶೀರ್ವಾದ ತಗೊಳ್ಳಿ. ನಾಳೆ ಬೆಳಗ್ಗೆ ಪುನಃ ದೀಪ ಅಂಟಿಸಿ ಧೂಪ ದೀಪ ನೈವೇದ್ಯ ಆದ ನಂತರ ಈ ಮೆಣಸುಕಾಳು, ಅಕ್ಷತೆ, ಈ ಎಡಮುರಿ ಬಲಮುರಿ ಇದನ್ನ ಆಯಾ ದಿಕ್ಕಲ್ಲಿ ಹಾಗೇನೆ ಆಯಾ ದಿಕ್ಕಿಗೆ ಅದೇ ತರ ಹಾಕಿ, ತೊಂದರೆ ಇಲ್ಲ. ಮಧ್ಯದಲ್ಲಿರ್ತಕ್ಕಂಥದ್ದು ಏನು ಮಾಡಬೇಕು? ಮಧ್ಯದಲ್ಲಿರ್ತಕ್ಕಂಥದ್ದು ಈಶಾನ್ಯ ಭಾಗದಲ್ಲಿ ಹಾಕಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತ 8 ದಿಕ್ಕಲ್ಲಿ ಅಂದರೆ 8 ದಳ ಇರ್ತಕ್ಕಂಥ 8 ರೇಖೆಗಳಿರ್ತಕ್ಕಂಥ ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಮಧ್ಯದಲ್ಲಿರ್ತಕ್ಕಂಥ ಈ ಅಕ್ಷತೆ, ಮಧ್ಯದಲ್ಲಿರ್ತಕ್ಕಂಥ ಮೆಣಸುಕಾಳಿನ ಸಮೇತ ಇದನ್ನ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಎಲೆ ಸಮೇತ ಹಾಗೆ ಇಟ್ಬಿಡಿ. ಪಾಟಲ್ಲಿ ಮನೆ ಸುತ್ತ ಒಂದೊಂದು ಪಾಟುಗಳನ್ನು ಹಾಕೊಳ್ಳಿ. ಒಂದೊಂದು ಹೂ ಗಿಡನೋ ಅಥವಾ ಯಾವ್ದಾದ್ರು ಒಂದು ಗಿಡ, ಯಾವುದೂ ಇಲ್ಲಾಂದ್ರೂ ಪರವಾಗಿಲ್ಲ, ಇದ್ರೆ ಇಡಿ, ಇಲ್ಲಾಂದ್ರೆ ಬೇಡ. ಅದನ್ನ ಯಾವುದೂ ಖರ್ಚು ವೆಚ್ಚಕ್ಕೆ ಹೋಗೋಕೆ ಹೋಗಬೇಡಿ. ಇರ್ತಕ್ಕಂಥದ್ದನ್ನು ಚೊಕ್ಕಟವಾಗಿ ಚಿಕ್ಕದಾಗಿ ಮಾಡಿ ಒಳ್ಳೆಯ ಕಾರ್ಯಸಿದ್ಧಿಯನ್ನ ಸಿದ್ಧಿಪಡಿಸ್ಕೊಳ್ಳಿ. 8 ದಿಕ್ಕಲ್ಲಿರ್ತಕ್ಕಂಥದನ್ನ 8 ದಿಕ್ಕಿಗಿಡಿ. ಈ ಎಡಮುರಿ ಬಲಮುರಿ ಮತ್ತು ಮೆಣಸು, ಅಕ್ಷತೆ ಇದನ್ನು ಜೋಪಾನವಾಗಿಡಿ. ಎಲೆ ಒಣಗ್ತಾ ಇದೆ, ಏನಪ್ಪ ಮಾಡೋದು? ಏನು ಭಯಪಡಬೇಡಿ. ಒಮ್ಮೆ ಪೂಜಾನುಷ್ಠಾನ ಆಗಿರ್ತಕ್ಕಂಥ ಇಷ್ಟೂ ಎಲೆಗಳನ್ನ ಹಾಗೆ ಆಯಾ ಜಾಗಕ್ಕೆ ಸೇರಿಸಿದ್ರೆ ಅದರ ಫಲ ಸಿದ್ಧಿ ಆಗುತ್ತೆ, ದೋಷ ದೂರ ಆಗುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಮಧ್ಯದಲ್ಲಿರ್ತಕ್ಕಂಥ ಬೀಜಾಕ್ಷರಿ ಇರ್ತಕ್ಕಂಥ ಶ್ರೀಂ ಎಂಬತಕ್ಕಂಥದ್ದು ಈಶಾನ್ಯ ಭಾಗಕ್ಕೆ ಬರಬೇಕು. ಗಮ್ ಎಂಬತಕ್ಕಂಥದ್ದು ಪೂರ್ವಕ್ಕೆ ಬರುತ್ತೆ. ಓಂ ಎಂಬತಕ್ಕಂಥದ್ದು ಆಗ್ನೇಯಕ್ಕೆ ಬರುತ್ತೆ. ಹಾಗೆ ಸಮ್ ಎಂಬತಕ್ಕಂಥದ್ದು ದಕ್ಷಿಣಕ್ಕೆ ಬರುತ್ತೆ. ಗ್ಲೌಮ್ ಎಂಬತಕ್ಕಂಥದ್ದು ನೈಋತ್ಯಕ್ಕೆ ಬರುತ್ತೆ. ಇಡುವಾಗ ದಕ್ಷಿಣದಲ್ಲಿರ್ತಕ್ಕಂಥ ಗ್ಲೌಮು ನೈಋತ್ಯಕ್ಕೆ ಬರುತ್ತೆ. ಅಂದ್ರೆ ಒಂದು ಬದಲಾವಣೆಯಲ್ಲಿ ಸಣ್ಣ ಬದಲಾವಣೆ ಇದೆ, ಆ ಬದಲಾವಣೆ ಮಾಡ್ಕೋಬೇಕು ನೀವು. ಮತ್ತು ಐವ್ ಎಂಬತಕ್ಕಂಥದ್ದು ಪಶ್ಚಿಮಕ್ಕೆ ಬರುತ್ತೆ. ಕ್ಲೀಮ್ ಎಂಬತಕ್ಕಂಥದ್ದು ವಾಯುವಿಗೆ ಬರುತ್ತೆ. ರಮ್ ಎಂಬತಕ್ಕಂಥದ್ದು ಉತ್ತರಕ್ಕೆ ಬರುತ್ತೆ. ಅಲ್ಲಿಗೆ ಇದರ ಸಂಪೂರ್ಣ ಫಲ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇಷ್ಟು ಶ್ರಮಿಸಬೇಕಾಗತ್ತೆ. ಈ ಶ್ರಮದಿಂದ ನಿಮ್ಮ ಫಲ ಸಿದ್ಧಿ ಆಗುತ್ತೆ. ಇದು ವಾಸ್ತುಗೆ, ಮನೆಯ ಯಶಸ್ಸಿಗೆ ಬೇಕಾಗಿರುವಂತಹ ಇದು ಶ್ರೀಯಂತ್ರ. ಒಳ್ಳೆಯದಾಗಲಿ, ಶುಭವಾಗಲಿ.